So good morning to all. So welcome to the session. So in last class we discussed introduction part and what is the meaning of hydrodynamics and hydrostatic we discussed, and the meaning of the terminology pressure we discussed. So in today's class, let us see. So which device is used in order to measure the pressure? So what it is made up of, we shall see that one. So actually here I showed one diagram here. So the diagram is like this. Actually, if you are having NCERT textbook means it is better. Please refer that NCERT textbook. So here the diagram is shown here. Okay, we discussed about fluid trust also. So this is the diagram. So what it indicates? So the diagram A, what it represents means, E diagram na use ಮಾಡ್ತೀವಿ ಅಂದ್ರೆ, so this instrument is used to measure the pressure in the liquid. Liquid ಅಲ್ಲಿ pressure ಅನ್ನು measure ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ ಎ ಡಯಾಗ್ರಾಮ್ ಇದೆಯಲ್ವಾ, ಈ ಎ ಡಯಾಗ್ರಾಮ್ ಏನ್ ರಿಪ್ರೆಸೆಂಟ್ ಮಾಡುತ್ತಾ, ಫೋರ್ಸ್ ಎಕ್ಸರ್ಟೆಡ್ ಬೈ ದ ಲಿಕ್ವಿಡ್ ಇನ್ ಎ ಬೀಕರ್. ನೋಡ್ರಿ ಇದು ಬೀಕರ್ ಐತಿದು, ಇದು ಬೀಕರ್ ಇದೆ. ಈ ಬೀಕರ್ ಅಲ್ಲಿ ಏನ್ ಮಾಡಿದಾರ, ದ ಫೋರ್ಸ್ ಎಕ್ಸರ್ಟೆಡ್ ಬೈ ದ ಲಿಕ್ವಿಡ್. ಆ ಬೀಕರ್ ಅಲ್ಲಿ ಲಿಕ್ವಿಡ್ ತಗೊಂಡಿದ್ವಿ. ಇದೇನಿದು ಬ್ಲೂ ಕಲರ್ ತೋರ್ಸೋದೇನದು ವಾಟರ್. ಅದು ಆ ವಾಟರ್ ನ ಒಂದು ಬೀಕರ್ ಅಲ್ಲಿ ತಗೊಂಡಿದೀವಿ. ಆ ಬೀಕರ್ ಅಲ್ಲಿ ಒಂದು ಆಬ್ಜೆಕ್ಟ್ ಅನ್ನ ಇನ್ಸರ್ಟ್ ಮಾಡಿದೀವಿ. ಫೋರ್ಸ್ ಎಕ್ಸರ್ಟೆಡ್ ಬೈ ದ ಲಿಕ್ವಿಡ್ ಇನ್ ದ ಬೀಕರ್ ಆನ್ ದ ಸಬ್ಮರ್ಜ್ಡ್ ಆಬ್ಜೆಕ್ಟ್ ಆರ್ ಆನ್ ದ ವಾಲ್ ಈಸ್ ನಾರ್ಮಲ್. ನಾರ್ಮಲ್ ಅಂದ್ರೆ ಏನೈತಿ, ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್ ಎಟ್ ಆಲ್ ಪಾಯಿಂಟ್. ಇಲ್ಲಿ ನೋಡ್ರಿ ದ ಎ ಡಯಾಗ್ರಾಮ್ ಏನ್ ರಿಪ್ರೆಸೆಂಟ್ ಮಾಡತ್ತಂದ್ರೆ, ಒಂದು ಬೀಕರ್ ತಗೊಂಡಿದೆ. ಆ ಬೀಕರ್ ಅಲ್ಲಿ ಸೊ ವಾಟರ್ ಅನ್ನ ಫಿಲ್ ಮಾಡಿದ್ವಿ. ಸೊ ನಿಮ್ಗೆ ಗೊತ್ತೈತಿ, ಈಗ ಒಂದು ಬಕೆಟ್ ಅಲ್ಲಿ ನೀರ್ ತಗೋತೀರಾ, ಆ ನೀರಲ್ಲಿ ಒಂದು ಆಬ್ಜೆಕ್ಟ್ ನ ಡಿಪ್ ಮಾಡಿದ್ರೆ ಏನಾಗುತ್ತೆ, ಯಾವ್ದು ಒಂದು ಆಬ್ಜೆಕ್ಟ್ ಅದು ಎಷ್ಟು ಮಾಸ್ ಹೊಂದಿರುತ್ತೋ ಅದು ಒಳಗ್ ಹೋದಂಗೆಲ್ಲ ಅಷ್ಟು ಅಮೌಂಟ್ ಆಫ್ ನೀರ್ ಹೊರಗೆ ಬರುತ್ತೆ. ಸೊ ಅದೇ ತರ ಇಲ್ಲಿ ಏನ್ ತೋರಿಸಿದೆ ಅಂತಂದ್ರ, ಒಂದು ಬೀಕರ್ ಅಲ್ಲಿ ವಿ ಟುಕ್ ವಾಟರ್, ಆ ವಾಟರ್ ಅಲ್ಲಿ ಇನ್ ಆಬ್ಜೆಕ್ಟ್ ಅನ್ನ ಡಿಪ್ ಮಾಡಿದೀವಿ. ಸೊ ಅವಾಗ ಏನಾಗುತ್ತಾ, ಸೊ ದ ಆಬ್ಜೆಕ್ಟ್ ಇಟ್ ಈಸ್ ಹ್ಯಾವಿಂಗ್ ಸರ್ಟನ್ ಮಾಸ್, ದಟ್ ಮಚ್ ಅದ್ ಎಷ್ಟು ಮಾಸ್ ಹೊಂದಿರುತ್ತ ಅಷ್ಟು ನೀರ್ ಏನಾಗುತ್ತ ಅಪ್ ಸೈಡ್ ಮೇಲ್ ಬರುತ್ತೆ. ವಾಟರ್ ಅಂದ್ರೆ ಏನು, ಡ್ಯೂ ಟು ಪ್ರೆಷರ್ ಅಂತ ಅರ್ಥ ಅದು. ಸೊ ಅದಕ್ಕೆ ಇಲ್ಲಿ ತೋರ್ಸೈತ್ ನೋಡ್ರಿ, ಡೆಲ್ಟಾ ಎ ಅಂದ್ರೆ ಏರಿಯಾ ಆಫ್ ದ ಕ್ರಾಸ್ ಸೆಕ್ಷನ್ ಆಫ್ ದ ಆಬ್ಜೆಕ್ಟ್, ಡೆಲ್ಟಾ ಎಫ್ ಅಂದ್ರ ಫೋರ್ಸ್. ಈ ಡಯಾಗ್ರಾಮ್ ಯಾಕೆ ತೋರ್ಸಾಕತ್ತೀವಿ ಅಂತಂದ್ರ, ಸೊ ನೆಕ್ಸ್ಟ್ ದಿಸ್ ಈಸ್ ದ ಡಿವೈಸ್. ಇದು ಎಷ್ಟು ಪ್ರೆಷರ್, ಇದು ಆಬ್ಜೆಕ್ಟ್ ಅನ್ನ ಈ ಬೀಕರ್ ಅಲ್ಲಿ ಡಿಪ್ ಮಾಡಿದಾಗ ಹೌ ಮಚ್ ಪ್ರೆಷರ್ ಈಸ್ ಎಕ್ಸರ್ಟೆಡ್ ಬೈ ದ ಆಬ್ಜೆಕ್ಟ್ ಇನ್ ದ ವಾಟರ್. ಒಂದು ವಸ್ತುವಿನ ನೀರಲ್ಲಿ ಮುಗಿಸ್ತೀವಿ ಅಂದ್ರ ಆ ವಸ್ತು ಎಷ್ಟು ಪ್ರೆಷರ್ ಅನ್ನ ಇದ್ರ ಮೇಲೆ ಹಾಕಿದೆ ಅನ್ನೋದನ್ನ ನಾವ್ ಯಾವ ರೀತಿ ಮೆಜರ್ ಮಾಡ್ಬೋದು, ಈ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ಕೊಂಡು ಮೆಜರ್ ಮಾಡ್ತೀವಿ. ಸೊ ಈ ಇನ್ಸ್ಟ್ರೂಮೆಂಟ್ ಅನ್ನ ಯಾಕೆ ಯೂಸ್ ಮಾಡ್ತೀವಿ, ಆ ಆಬ್ಜೆಕ್ಟ್ ಎಷ್ಟು ಪ್ರೆಷರ್ ಅನ್ನ ಎಕ್ಸರ್ಟ್ ಮಾಡೈತಿ ಅನ್ನೋದನ್ನ ಅನಾಲಿಸಿಸ್ ಮಾಡೋದಕ್ಕೆ ನಾವು ಈ ಆಬ್ಜೆಕ್ಟ್ ಅನ್ನ ಯೂಸ್ ಮಾಡ್ತೀವಿ. ಸೊ ಹಂಗಂದ್ರ ಈ ಆಬ್ಜೆಕ್ಟ್ ವಾಟ್ ಇಟ್ ಈಸ್ ಮೇಡ್ ಅಪ್ ಆಫ್, ಅದು ಹೆಂಗ್ ಮಾಡಲ್ಪಟ್ಟಿದೆ ಅಂತ ನೋಡೋಣ. ಸೊ ಫಸ್ಟ್ ನಾವೇನ್ ಮಾಡೋಣ, ಇವಾಗ ಸೆಕೆಂಡ್ ಏನ್ ತೋರಿಸ್ತೈತದು ಇಲ್ಲಿ ಬಿ ಅಂತ ತೋರಿಸ್ತೈತಿ ನೋಡ್ರಿ. ಇದು ಎ ರೀಪ್ರೆಸೆಂಟ್ ಮಾಡೋದೇನು, ಒಂದು ಬೀಕರ್ ಅಲ್ಲಿ ವಾಟರ್ ತಗೊಂಡಿದೆ, ಅದರಲ್ಲಿ ಒಂದು ವಸ್ತುನ ಡಿಪ್ ಮಾಡಿದಾಗ ಆ ವಸ್ತು ಎಷ್ಟು ಪ್ರೆಷರ್ ಎಕ್ಸರ್ಟ್ ಮಾಡೈತಿ ಅನ್ನೋದನ್ನ ಈ ಬಿ ಆಬ್ಜೆಕ್ಟ್ ಇಂದ ಮೆಜರ್ ಮಾಡ್ತೀವಿ ನಾವು. ಇದು ಒಂದು ಇನ್ಸ್ಟ್ರೂಮೆಂಟ್ ಅಥವಾ ದಟ್ ಈಸ್ ದ ಡಿವೈಸ್ ಯೂಸ್ ಟು ಮೆಜರ್ ದ ಪ್ರೆಷರ್ ಎಕ್ಸರ್ಟೆಡ್ ದ ಆಬ್ಜೆಕ್ಟ್ ಇನ್ ದ ಬೀಕರ್. ಬಿ ಒನ್ ಏನ್ ರಿಪ್ರೆಸೆಂಟ್ ಮಾಡುತ್ತ, ಸೊ ದ್ಯಾಟ್ ರಿಪ್ರೆಸೆಂಟ್ an idealized device for measuring pressure. ಇದು ಒಂದು ವಸ್ತು, ಅದು ಅದನ್ನ ಯೂಸ್ ಮಾಡ್ಕೊಂಡು ಎಷ್ಟು ಪ್ರೆಷರ್ ಎಕ್ಸರ್ಟ್ ಆಗೈತಿ ಬೀಕರ್ ಅಲ್ಲಿ ಅಂತ ಆ ಪ್ರೆಷರ್ ಅನ್ನ ಮೆಜರ್ ಮಾಡೋದಕ್ಕೆ ಈ ಬಿ ಡಯಾಗ್ರಾಮ್ ಅಲ್ಲಿರುವಂತ ಆಬ್ಜೆಕ್ಟ್ ಅನ್ನ ಯೂಸ್ ಮಾಡ್ತೀವಿ.
ಹಾಗಂದ್ರೆ ಫಸ್ಟ್ ಲೆಟ್ ಅಸ್ ಸಿ ಸೊ ವಾಟ್ ಇಟ್ ಈಸ್ ಮೇಡ್ ಅಪ್ ಆಫ್. ಇದು ಯಾವುದರಿಂದ ಮಾಡಲ್ಪಟ್ಟಿದೆ, ವಾಟ್ ಆರ್ ದ ಇನ್ಸ್ಟ್ರೂಮೆಂಟ್ ಇಟ್ ಇನ್ಕ್ಲೂಡ್ಸ್ ಅನ್ನೋದನ್ನ ನೋಡೋಣ. ಸೊ ಫಸ್ಟ್ ನಾವೇನ್ ನೋಡೋಣ ಈಗ. ಸೊ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಸೊ ವಿಚ್ ಡಿವೈಸ್ ಈಸ್ ಯೂಸ್ ಟು ಮೆಜರ್ ದ ಪ್ರೆಷರ್. ಪ್ರೆಷರ್ ಅನ್ನ ಮೆಜರ್ ಮಾಡೋದಕ್ಕೆ ಈ ಡಿವೈಸ್ ಯೂಸ್ ಮಾಡ್ತೀವಿ. ಈ ಡಿವೈಸ್ ಅನ್ನ ಹೆಂಗ್ ಮಾಡಲ್ಪಟ್ಟೈತಿ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ನೋಡ್ರಿ, ಸೊ ದ ಆಬ್ಜೆಕ್ಟ್ ಇಟ್ ಈಸ್ ಅದು ಇದೆ ಅಂದ್ರೆ ಏನಂತ ಕರಿತೀವಿ, ದಿಸ್ ಈಸ್ ಒನ್ ಆಫ್ ದ ಸಿಂಪಲ್ ಡಿವೈಸ್ ಯೂಸ್ ಟು ಮೆಜರ್ ದ ಪ್ರೆಷರ್ ಇನ್ ಅ ಲಿಕ್ವಿಡ್. ಇಲ್ಲಿ ಬಿ ಡಯಾಗ್ರಾಮ್ ಅಂತ ತೋರಿಸಿದೆ ಅಲ್ವಾ. ಸೊ ಈ ಆಬ್ಜೆಕ್ಟ್, ಸೊ ದಿಸ್ ಈಸ್ ಒನ್ ಆಫ್ ದ ಡಿವೈಸ್ ಯೂಸ್ ಟು ಮೆಜರ್ ಪ್ರೆಷರ್ ಇನ್ ಅ ಫ್ಲೂಯಿಡ್. ಫ್ಲೂಯಿಡ್ ಅಲ್ಲಿ ಆ ಪ್ರೆಷರ್ ಎಷ್ಟು ಎಕ್ಸರ್ಟ್ ಆಗೈತೆ ಆಬ್ಜೆಕ್ಟ್ ಇಲ್ಲ ಅಂತ ಮೆಜರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಹಾಗಾದ್ರೆ ಯಾವ್ದ್ರಿಂದ ಮಾಡಲ್ಪಟ್ಟೈತಿ? ಸೊ ಇಟ್ ಕನ್ಸಿಸ್ಟ್ ಆಫ್ ಆನ್ ಇವ್ಯಾಕ್ಯುಯೇಟೆಡ್ ಸಿಲಿಂಡರ್. ಸೊ ಇದೇನು ಒಳಗೊಂಡೈತಿ, ಇಟ್ ಕನ್ಸಿಸ್ಟ್ ಆಫ್ ಆಬ್ಜೆಕ್ಟ್ ಅಲ್ಲಿ ಏನೇನು ಒಳಗೊಂಡೈತಿ ಅಂತ ಎಕ್ಸ್ಪ್ಲೇನ್ ಮಾಡ್ತಿದ್ದೀವಿ. ಸೊ ಇಟ್ ಕನ್ಸಿಸ್ಟ್ ಆಫ್ ಇವ್ಯಾಕ್ಯುಯೇಟೆಡ್ ಸಿಲಿಂಡರ್. ಅದು ಪಾರ್ಟ್ ಆಫ್ ದ ಡಿವೈಸ್ ಅದು. ಅಂಡ್ ಪಿಸ್ಟನ್ ಆಫ್ ಏರಿಯಾ ಆಫ್ ಇಲ್ಲಿ ತೋರಿಸಿದೆ ಅಲ್ವಾ, ಇದು ಪಿಸ್ಟನ್ ಅಂತ ಕರಿತೀವಿ. ಸೊ ಪಿಸ್ಟನ್ ಇಟ್ ಈಸ್ ಹ್ಯಾವಿಂಗ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಎ ಅಂತ ತೋರಿಸೈತಿ ಇಲ್ಲೇ. ಸೊ ಎ ಇಸ್ ದ ಏರಿಯಾ ಆಫ್ ದ ಕ್ರಾಸ್ ಸೆಕ್ಷನ್ ಆಫ್ ದ ಪಿಸ್ಟನ್ ಫಿಟ್ಟೆಡ್ ಟು ದ ಇದು ಸಿಲಿಂಡರ್. ಅಂಡ್ ಇಲ್ಲೊಂದು ಸ್ಪ್ರಿಂಗ್ ತೋರಿಸೈತಿ. ಇದೇನಿದು ಸ್ಪ್ರಿಂಗ್. ಸ್ಪ್ರಿಂಗ್ ಯಾಕೆ ಐತಿದು? ಸೊ ಸ್ಪ್ರಿಂಗ್ ಈಸ್ ಕನೆಕ್ಟೆಡ್ ಬಿಟ್ವೀನ್, ಇದು ಪಿಸ್ಟನ್ ಅಂತ ಕರಿದ್ವಿ, ದಿಸ್ ಈಸ್ ಪಿಸ್ಟನ್, ದಿಸ್ ಈಸ್ ಸ್ಪ್ರಿಂಗ್. ಎರಡರ ಮಧ್ಯೆ ಇದು ಸಿಲಿಂಡರ್, ಇದು ಪಿಸ್ಟನ್. ಸೊ ಸಿಲಿಂಡರ್ ಮತ್ತು ಪಿಸ್ಟನ್ ಮಧ್ಯೆ ಸ್ಪ್ರಿಂಗ್ ಅನ್ನ ಇನ್ಸರ್ಟ್ ಮಾಡಿವಿ. ಯಾಕೆ ಇನ್ಸರ್ಟ್ ಮಾಡ್ತೀವಿ? ಸೊ ನೋಡ್ರಿ, ಸ್ಪ್ರಿಂಗ್ ಈಸ್ ಕನೆಕ್ಟೆಡ್ ಬಿಟ್ವೀನ್ ಪಿಸ್ಟನ್ ಅಂಡ್ ದ ಸಿಲಿಂಡರ್. ನೆಕ್ಸ್ಟ್ ಪಾಯಿಂಟ್ ಹೆಂಗ್ ಎಕ್ಸ್ಪ್ಲೇನ್ ಮಾಡ್ತೀವಿ? ವೆನ್ ಈ ಆಬ್ಜೆಕ್ಟ್ ಅಲ್ಲಿ ಏನಿರುತ್ತೆ, ಪಿಸ್ಟನ್ ಐತಿ, ಸ್ಪ್ರಿಂಗ್ ಐತಿ, ಸಿಲಿಂಡರ್ ಐತಿ, ಇವ್ಯಾಕ್ಯುಯೇಟೆಡ್ ಟ್ಯೂಬ್ ಐತಿ. ಜಸ್ಟ್ ವ್ಯಾಕ್ಯೂಮ್ ಅಂತ ತೋರಿಸಕ್ಕಿಲ್ಲ. ಸೊ ಇದನ್ನ ಈ ಆಬ್ಜೆಕ್ಟ್ ಅನ್ನ ಇದರಲ್ಲಿ ನಾವು ಡಿಪ್ ಮಾಡಿ ಪ್ರೆಷರ್ ಎಷ್ಟೈತಿ ಅಂತ ಅನಾಲಿಸಿಸ್ ಮಾಡಬಹುದು. ಸೊ ವೆನ್ ಎ ಡಿವೈಸ್ ಈಸ್ ಸಬ್ಮರ್ಜ್ಡ್ ಇನ್ ಎ ಫ್ಲೂಯಿಡ್, ಇದನ್ನ ಇದರಲ್ಲಿ ಡಿಪ್ ಮಾಡುವಾಗ, ಸೊ ಇದು ಒಂದು ಇನ್ಸ್ಟ್ರೂಮೆಂಟ್. ಈ ಇನ್ಸ್ಟ್ರೂಮೆಂಟ್ ಅನ್ನ ಇದರಲ್ಲಿ ಡಿಪ್ ಮಾಡಿದಾಗ ಏನಾಗುತ್ತಾ, when a device is submerged in a fluid, the fluid exerts a force F on the piston. ಆವಾಗ ಏನಾಗುತ್ತಾ, as a result of this downward force, the spring is compressed as long as downward force exerted by the fluid on the piston is equal to the upward force exerted by the spring on the piston. Then force exerted by the fluid can be determined by calibrating the compression of the spring with a known force. Therefore, we already discussed pressure is given by the formula P is equal to force by area. Pressure na yavudralli measure ಮಾಡ್ತೀವಿ. So it is calculated by using formula P is equal to force by area. And P ಅಂದ್ರೆ ಏನಿಲ್ಲ, pressure ಅಂತ ಅರ್ಥ. And F ಅಂತಂದ್ರೆ force applied by the object in the liquid. A is the area of cross section. So I hope you got this one. This is the explanation of this device. ಏನ್ ಮಾಡ್ತೀವಿ, ಇದನ್ನೇ suppose if you want to first ನೀವೇನ್ ಮಾಡ್ಬೇಕು ಅದನ್ನ, if you understand correctly ಅಂದಾಗ so it can easily possible to explain in English. ಸೊ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಹೇಳ್ತೀನಿ, ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಏನು ಅಲ್ಲಿ ತೋರಿಸಿರುವಂತ ಡಯಾಗ್ರಾಮ್, ಸೊ ದಟ್ ಈಸ್ ಒನ್ ಆಫ್ ದ ಸಿಂಪಲ್ ಡಿವೈಸ್. ಯಾಕೆ ಯೂಸ್ ಮಾಡ್ತೀವಿ? ಇಟ್ ಈಸ್ ಯೂಸ್ ಟು ಮೆಜರ್ ದ ಪ್ರೆಷರ್ ಇನ್ ಅ ಲಿಕ್ವಿಡ್. ಅದನ್ನೇನ್ ಮಾಡ್ತೀವಿ, ಫಸ್ಟ್ ಆ ಡಿವೈಸ್ ಅಲ್ಲಿ ಏನಿರುತ್ತ, ಸಿಲಿಂಡರ್ ಐತಿ, ಪಿಸ್ಟನ್ ಐತಿ, ಸ್ಪ್ರಿಂಗ್ ಐತಿ. ಆಮೇಲೆ ಆ ಡಿವೈಸ್ ಅನ್ನ ಆ ವಾಟರ್ ಅಲ್ಲಿ ಡಿಪ್ ಮಾಡಿದಾಗ ಸೊ ಅವಾಗ ಏನಾಗುತ್ತ, it is used to measure the pressure.
how much pressure is exerted by the object that is dipped in the water, that is analyzed by that object that is shown in the diagram B. ಅದನ್ನ ಡಿಪ್ ಮಾಡಿದಾಗ ಏನಾಗುತ್ತೆ, ಅವಾಗ ಆ ವಾಟರ್ ಅಲ್ಲಿ ಆ ಆಬ್ಜೆಕ್ಟ್ ಎಷ್ಟು ಪ್ರೆಷರ್ ಅಪ್ಲೈ ಮಾಡೈತಿ ಅಂತ ಯಾವ್ದ್ರ ಮೂಲಕ ಗೊತ್ತಾಗುತ್ತೆ? ಸ್ಪ್ರಿಂಗ್ ಕಾಂಪ್ರೆಷನ್ ಎಲಾಂಗೇಷನ್ ಆಗೋದ್ರ ಮೂಲಕ ಹೌ ಮಚ್ ಪ್ರೆಷರ್ ಈಸ್ ಎಕ್ಸರ್ಟೆಡ್ ಬೈ ದ ಆಬ್ಜೆಕ್ಟ್ ಅಂತ ಅನಾಲಿಸಿಸ್ ಮಾಡ್ತೀವಿ. ಅದನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ? ದಟ್ ಈಸ್ ಕ್ಯಾಲ್ಕುಲೇಟೆಡ್ ಬೈ ದ ಫಾರ್ಮುಲಾ P is equal to F by A. P under pressure, F under force applied by this object, and A is the area of cross section. So, this formula use ಮಾಡಿಕೊಂಡು pressure ಅನ್ನು calculate ಮಾಡ್ತೀವಿ. ಆ pressure ಅನ್ನು calculate ಮಾಡಕ್ಕೆ ನಾವು ಯಾವ device use ಮಾಡ್ತೀವಿ? So, the diagram it is shown here. This is used to measure the pressure in the liquid. This is one of the simple device. ಇದೇ ತರ ಪ್ರೆಷರ್ ಮೆಜರ್ ಮಾಡೋದಕ್ಕೆ ಬ್ಯಾರೋಮೀಟರ್ ಅಂತ ಅನದರ್ ಡಿವೈಸ್ ಅನ್ನು ಯೂಸ್ ಮಾಡಬಹುದು, ಅಥವಾ ಓಪನ್ ಮ್ಯಾನೋಮೀಟರ್ ಟ್ಯೂಬ್ ಅಂತ ಅನದರ್ ಡಿವೈಸ್ ಬರ್ತಂದ್ರೆ ಬೇರೆ ಬೇರೆ ಡಿವೈಸ್ ಬರ್ತವೆ. ಅವನ್ನೆಲ್ಲಾನು ನಾವು ಪ್ರೆಷರ್ ಮೆಜರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಆ ಬೇರೆ ಬೇರೆ ಡಿವೈಸ್ ಅನ್ನ ಒಂದೊಂದ ನಾವು ಬೇರೆ ನೆಕ್ಸ್ಟ್ ಅನ್ನ ಕಂಟಿನ್ಯೂ ಯಾವ ತರ ಮಾಡಲ್ಪಟ್ಟಿದೆ, ವಾಟ್ ಈಸ್ ದ ಮೆಕ್ಯಾನಿಸಮ್, ವಾಟ್ ಈಸ್ ದ ವರ್ಕಿಂಗ್, ಹೌ ಇಟ್ ಈಸ್ ಮೇಡ್ ಅಪ್ ಆಫ್ ಅನ್ನೋದನ್ನ step by step ಕಲಿತಾ ಹೋಗೋಣ. So this is one of the first simple device that is used to measure the pressure in the liquid ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಇದನ್ನ ನಾವು ಫಸ್ಟ್ ಈಗ ನಾವು ಡಿಸ್ಕಸ್ ಮಾಡಿದ್ದೇನು, ಡಿವೈಸ್ how it is made up of and why we are using this device ಅಂದ್ರೆ it is used to measure the pressure in the liquid ಅನ್ನೋದು ಚೆನ್ನಾಗಿರ್ಬೇಕು ನಿಮಗೆ. ಆಮೇಲೆ ಅದು ಯಾವ ಇಟ್ ಕನ್ಸಿಸ್ಟ್ ಆಫ್ evacuated tube, cylinder, piston. These are the parts of this simple device ಅಂತ ತಿಳ್ಕೋಬೇಕು. This is all about how it is made up of and why this device is used ಅಂದ್ರೆ it is used to measure the pressure in a liquid ಅಂತ ಹೇಳಬೇಕು. So this is all about explanation of device used to measure the pressure. ಅದೇ ತರ ನಮಗೆ ಪ್ರೆಷರ್ ಗೆ ಒಂದು ಫಾರ್ಮುಲಾ ಬರ್ತೈತಿ. ಸೊ ಅದನ್ನ ಹೆಂಗ್ ಡಿರೈವ್ ಮಾಡ್ತೀವಿ ಅನ್ನೋದನ್ನ ಲೆಟ್ ಅಸ್ ಸಿ. ಸೊ ಬಿಫೋರ್ ದಾಟ್ ಡೆನ್ಸಿಟಿ ಅಂದ್ರೆ ಏನು, ರಿಲೇಟಿವ್ ಡೆನ್ಸಿಟಿ ಅಂದ್ರೆ ಏನು, ಇಲ್ಲಿ ಆಲ್ರೆಡಿ ಸಮ್ ಕಾಮನ್ ಫ್ಲೂಯಿಡ್ಸ್ ಗೆ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ತೋರಿಸ್ತೈತಿ. ಇಲ್ಲಿ ನೋಡ್ರಿ, ಈಗ ಡೆನ್ಸಿಟಿ ಅಂದ್ರೆ ಏನು, ಆಲ್ವೇಸ್ ಇನ್ ಫಿಸಿಕ್ಸ್ ಡೆನ್ಸಿಟಿ ಇಸ್ ರಿಪ್ರೆಸೆಂಟೆಡ್ ಬೈ ದ ಸಿಂಬಾಲ್ ರೋ. ಅದ್ರ ಫಾರ್ಮುಲಾ ಏನ್ ಬರುತ್ತಾ, rho is equal to mass by volume. So rho meaning ena, so rho antandra, so this is the density of the given liquid. M andrena mass of the object, V andra mass by volume anta tagotivi, and the dimension that is used is M L minus 1, and SI unit used to measure density is, so that is kg per meter cube, and dimensional formula is M L minus 3. So this is the dimensional formula. So density andrena already ನೀವು 9th class ಅಲ್ಲಿ ಕಲಿತಿರ್ತೀರಾ. So the basic definition of density is, so it is given by mass by volume. Rho andra symbolically rho ಅಂತ ಯೂಸ್ ಮಾಡ್ತೀವಿ. Rho is the density of the given liquid, mass by volume. Mass ಅನ್ನ m ಅಂತ ರಿಪ್ರೆಸೆಂಟ್ ಮಾಡ್ತೀವಿ, ವಾಲ್ಯೂಮ್ ಅನ್ನ v ಅಂತ ರಿಪ್ರೆಸೆಂಟ್ ಮಾಡ್ತೀವಿ. ಡೆನ್ಸಿಟಿ ರಿಪ್ರೆಸೆಂಟ್ ಮಾಡಕ್ಕೆ ಯೂಸ್ ಮಾಡಿರುವಂತ ಫಾರ್ಮುಲಾ rho is equal to mass by volume. ಒಂದೊಂದೇ ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ತಾ ಹೋಗ್ರಿ ನೀವು, ಆಮೇಲೆ ಒಟ್ಟು ಕ್ಲಬ್ ಮಾಡಿ ರಿವಿಷನ್ ಮಾಡ್ಕೊಳ್ತಾ ಹೋಗ್ರಿ. ಆಮೇಲೆ ಡೈಮೆನ್ಷನಲ್ ಫಾರ್ಮುಲಾ ಹೆಂಗ್ ಬರಿಬೇಕಂತ ಆಲ್ರೆಡಿ ನಾವು ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ ಅಲ್ಲಿ ಕಲ್ತಿದ್ದೀವಿ ಅಲ್ವಾ. ಸೊ ಮಾಸ್ ಬೈ ವಾಲ್ಯೂಮ್, ಮಾಸ್ಗೆ ಡೈಮೆನ್ಷನಲ್ ಫಾರ್ಮುಲಾ ಬರೀರಿ. ಸೊ ಮಾಸ್ ಅಂದ್ರೆ m ಅಂತ ರಿಪ್ರೆಸೆಂಟ್ ಮಾಡ್ತೀವಿ. ಸೊ ಆಲ್ವೇಸ್ ಮಾಸ್ ಇಸ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ kg. ಅದರದ್ದು ಫಸ್ಟ್ ಫಾರ್ಮುಲಾ ನೆನ್ಪಿಟ್ಕೊಡ್ರಿ, ಆಮೇಲೆ ಡೈಮೆನ್ಷನಲ್ ಫಾರ್ಮುಲಾ ಈಸಿಯಾಗಿ ಬರಿಬಹುದು. ಅದೇ ತರ ವಾಲ್ಯೂಮಿಗೆ ಡೈಮೆನ್ಷನಲ್ ಫಾರ್ಮುಲಾ ಬರೋದು. ಸಿಂಪ್ಲಿಫೈ ಮಾಡಿದ್ಮೇಲೆ ನಮಗೆ ಡೈಮೆನ್ಷನಲ್ ಫಾರ್ಮುಲಾ ಯೂಸ್ ಟು ಮೆಜರ್ density is m l minus 1. ಅಲ್ಲಿ ಟೈಮ್ ಫ್ಯಾಕ್ಟರ್ ಬರುವುದಿಲ್ಲ, ಅದಕ್ಕೆ ನಾವು ಅಲ್ಲಿ ಏನ್ ಮಾಡಿಲ್ಲ, ಟೈಮ್ ಫ್ಯಾಕ್ಟರ್ ಅನ್ನ ತೋರಿಸಿಲ್ಲ.
And the SI unit used to measure density is kg per meter cube. Kg per meter cube hengri. So mass is measured in terms of kg and volume anna edrag measure ಮಾಡ್ತೀವಿ length. Length ಎಷ್ಟು times 3 times volume ಅಂದ್ರೆ ಅದಕ್ಕೆ ಅದು length ಅನ್ನ ಮೀಟರ್ ಒಳಗೆ ಅಳಿತೀವಿ. So meter cube ಐತಿ. ಅದಕ್ಕೆ mass by volume density is measured in terms of kg per meter cube. ಅದು ಹೆಂಗಂದ್ರೆ ಸೊ ಇದು ತೋರಿಸ್ತೀನಿ ನೋಡ್ರಿ. ಕೆಲವೊಬ್ರಿಗೆ ಗೊತ್ತಿರುತ್ತೆ ರೋ ಇಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್. ಇದೇ ಫಾರ್ಮುಲಾನೇ ತಗೊಂಡಿರ್ತೀನಿ ನಾನು. ಸೊ ಮಾಸ್ ಬೈ ವಾಲ್ಯೂಮ್. ಸೊ ರೋ ಅಂದ್ರೆ ಡೆನ್ಸಿಟಿ ಆಸ್ ಇಟ್ ಇಸ್ ಇರ್ತೀವಿ. ಮಾಸ್ ಅನ್ನ ಎದರ ಮೆಜರ್ ಮಾಡ್ತೀವಿ ಕೆಜಿ ಒಳಗ. ವಾಲ್ಯೂಮ್ ಅನ್ನ ಲೆಂತ್ ಇಂಟು ಲೆಂತ್ ಇಂಟು ಲೆಂತ್. ಲೆಂತ್ ಎದರ ಮೆಜರ್ ಮಾಡ್ತೀವಿ. ಸೊ ಲೆಂತ್ ಅನ್ನ ಮೀಟರ್ ಒಳಗೆ ಮೆಜರ್ ಮಾಡ್ತೀವಿ. ಸೊ ಮೀಟರ್ ಇಂಟು ಮೀಟರ್ ಇಂಟು ಮೀಟರ್ ಅಂದ್ರೆ ಎಷ್ಟು ಟೈಮ್ ಆಯ್ತು 3 ಟೈಮ್ ಆಯ್ತು. ಅದಕ್ಕೆ ಕೆಜಿ ಮೀಟರ್ 3 ಟೈಮ್ ಆಯ್ತು. ಇದು ಕೆಳಗಡೆ ಐತಿ. ಸೊ ಅದಕ್ಕೆ ರೋ ಇಸ್ ಈಕ್ವಲ್ ಟು ಕೆಜಿ. ಇದನ್ನ ಮೇಲ್ಗಡೆ ಒಯ್ದ್ವಿ ಅಂದ್ರೆ ಏನಾಗುತ್ತದು ಅದು ಪವರ್ ಮೈನಸ್ ಕೆ ಆಗುತ್ತೆ. ಅದಕ್ಕೆ SI ಯೂನಿಟ್ ಆಫ್ ಡೆನ್ಸಿಟಿ ಈಸ್ ಕೆಜಿ ಪರ್ ಮೀಟರ್ ಕ್ಯೂಬ್ ಅಂತ ಡೈರೆಕ್ಟ್ ಆಗಿ ತೋರಿಸ್ತೈತಿ. ಸೊ ನೀವೇನ್ ಮಾಡ್ಬೇಕು ಅದನ್ನ ಹೆಂಗ್ ಬರೆಯೋದನ್ನ ಅಂತ ಅರ್ಥ ಮಾಡ್ಕೊಂಡ್ರೆ ಉಳಿದೆಲ್ಲನೂ ಈಸಿಯಾಗಿ ಗೊತ್ತಾಗ್ತೈತಿ. ಸೊ ಏನ್ ಮಾಡ್ಬೇಕು ರೋ ಇಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್ ಅಂತ ನಿಮ್ಗೆ ಫಾರ್ಮುಲಾ ಗೊತ್ತಿತ್ತು ಅಂದ್ರ ಸೊ ಯು ಕ್ಯಾನ್ ಈಸಿಲಿ ಸಬ್ಸ್ಟಿಟ್ಯೂಟ್ ಆಲ್ ದ ರಿಮೈನಿಂಗ್ ಟರ್ಮಿನಾಲಜಿ. ಅಂಡ್ ಸಮ್ ಟೈಮ್ ನೀವು ಅದನ್ನ ಬೈಪಟ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಅದನ್ನ ಹೆಂಗ್ ರೀಪ್ರೆಸೆಂಟ್ ಮಾಡುದು ಅಂತ ನೆನ್ಪಿಟ್ಕೊಂಡ್ರೆ ಈಸಿಯಾಗಿ SI ಯೂನಿಟ್ ಬರಿಬಹುದು. ಆ SI ಯೂನಿಟ್ ನೆನ್ಪಿತ್ತು ಅಂದ್ರೆ ಡೈಮೆನ್ಷನಲ್ ಫಾರ್ಮುಲಾ ಈಸಿಯಾಗಿ ಬರಿಬಹುದು. ಅಂಡ್ ಒನ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್, and the density of water at 4 degree centigrade. ಟೆಂಪರೇಚರ್ ಅನ್ನ ನಾವು ಯಾವಾಗಲೂ ಕೆಲ್ವಿನ್ ಒಳಗಾದ್ರೂ ಅಳಿಬಹುದು, ಸೆಲ್ಸಿಯಸ್ ಒಳಗಾದ್ರೂ ಅಳಿಬಹುದು. ದಿಸ್ ರಿಲೇಟೆಡ್ ಟು ಟೆಂಪರೇಚರ್ ಯು ಆರ್ ಗೋಯಿಂಗ್ ಟು ಲರ್ನ್ ಇನ್ ಫರ್ದರ್ ಚಾಪ್ಟರ್. ಬಟ್ ಇವಾಗ ನೀವು ನೆನ್ಪಿಟ್ಕೋಬೇಕಾಗಿದ್ದೇನು ಡೆನ್ಸಿಟಿ ಆಫ್ ವಾಟರ್ ಇಸ್ 4 ಡಿಗ್ರಿ ಸೆಂಟಿಗ್ರೇಡ್. ಅದನ್ನ ಕೆಲ್ವಿನ್ ಒಳಗೆ ಕನ್ವರ್ಟ್ ಮಾಡಿದ್ರ ದಟ್ ಈಸ್ ಆಲ್ಮೋಸ್ಟ್ ಈಕ್ವಲ್ ಟು 277 ಕೆಲ್ವಿನ್ ಆಗ್ತೈತಿ. ಸೊ ದ ಡೆನ್ಸಿಟಿ ಆಫ್ ವಾಟರ್ ಈಸ್ ಅವಾಗಲೂ ಎಷ್ಟಿರುತ್ತ 1000 ಇರುತ್ತ. ಅದನ್ನ ನೆನ್ಪಿಟ್ಕೋಬೇಕು ನೀವು. ಆ 1000 ಹೆಂಗ್ ಬರಿಬಹುದು 10 to the power of 3 ಅಂತ ಬರಿಬಹುದಾ. ಆಮೇಲೆ ರಿಲೇಟಿವ್ ಡೆನ್ಸಿಟಿ ಆಫ್ ಎ ಸಬ್ಸ್ಟೆನ್ಸ್ ಡೆಫಿನಿಷನ್ ಹೆಂಗ್ ಇದು ಮಾಡ್ತೀವಿ. ರಿಲೇಟಿವ್ ಡೆನ್ಸಿಟಿ ಆಫ್ ಎ ಸಬ್ಸ್ಟೆನ್ಸ್ ದಟ್ ಈಸ್ ದ ರೇಷಿಯೋ ಆಫ್ ಇಟ್ಸ್ ಡೆನ್ಸಿಟಿ ಟು ದ ಡೆನ್ಸಿಟಿ ಆಫ್ ವಾಟರ್ ಎಟ್ 4 ಡಿಗ್ರಿ ಸೆಂಟಿಗ್ರೇಡ್. ಅದನ್ನ ತೋರಿಸಿದೆ ಏನ ರಿಲೇಟಿವ್ ಡೆನ್ಸಿಟಿ ಡೆಫಿನಿಷನ್ ಏನೈತಿ. ರಿಲೇಟಿವ್ ಡೆನ್ಸಿಟಿ ಆಫ್ ಎ ಸಬ್ಸ್ಟೆನ್ಸ್ ದಟ್ ಈಸ್ ದ ರೇಷಿಯೋ ಆಫ್ ಇಟ್ಸ್ ಡೆನ್ಸಿಟಿ ಟು ದ ಡೆನ್ಸಿಟಿ ಆಫ್ ವಾಟರ್ ಅಟ್ 4 ಡಿಗ್ರಿ ಸೆಂಟಿಗ್ರೇಡ್. ಅಂಡ್ ಆಲ್ವೇಸ್ ಇಟ್ ಈಸ್ ಯಾವುದು ರಿಲೇಟಿವ್ ಡೆನ್ಸಿಟಿ ಇಸ್ ಅ ಡೈಮೆನ್ಷನಲ್ ಲೆಸ್ ಪಾಸಿಟಿವ್ ಸ್ಕೇಲಾರ್ ಕ್ವಾಂಟಿಟಿ. ಅದು ಸ್ಕೇಲಾರ್ ಕ್ವಾಂಟಿಟಿ ಮೀನಿಂಗ್ ಏನು. ಸೊ ಸ್ಕೇಲಾರ್ ಕ್ವಾಂಟಿಟಿ ಮೀನಿಂಗ್ ಏನಂದ್ರ ಸೊ ದಟ್ ಈಸ್ ದ ಕ್ವಾಂಟಿಟಿ ಇಟ್ ಇಸ್ ಹ್ಯಾವಿಂಗ್ ಓನ್ಲಿ ಮಾಸ್, ಮ್ಯಾಗ್ನಿಟ್ಯೂಡ್, ಡೈರೆಕ್ಷನ್ ಇರೋದಿಲ್ಲ ಅದಕ್ಕೆ. ಸೊ ರಿಲೇಟಿವ್ ಡೆನ್ಸಿಟಿ ಇಟ್ ಇಸ್ ಆಲ್ವೇಸ್ ಅ ಸ್ಕೇಲಾರ್ ಕ್ವಾಂಟಿಟಿ ಅನ್ನೋದನ್ನ ನೆನ್ಪಿಟ್ಕೋಬೇಕು. ಅಂಡ್ ಅದರ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್ ಆಲ್ವೇಸ್ ಡೆನ್ಸಿಟಿ ಆಫ್ ವಾಟರ್ 4 ಡಿಗ್ರೀಸ್. ಇದು ಡಿಗ್ರಿ, ಇದಕ್ಕೆ ಡಿಗ್ರಿ ಅಂತ ತೋರಿಸ್ತೀವಿ. ಡಿಗ್ರಿ ಇದು ಸೆಲ್ಸಿಯಸ್. ಡಿಗ್ರಿ ಸೆಂಟಿಗ್ರೇಡ್ ಇದ್ದಾಗ ಅದು ಕೆಲ್ವಿನ್ ಒಳಗ 277 ಕೆಲ್ವಿನ್ಗೆ ಈಕ್ವಲ್ ಆಗಿರುತ್ತೆ, ನೆನ್ಪಿಟ್ಕೋಬೇಕು. ಅಂಡ್ ದ ಡೆನ್ಸಿಟಿ ಆಫ್ ವಾಟರ್ ಈಸ್ ಆಲ್ವೇಸ್ ಕಾನ್ಸ್ಟಂಟ್ ದಟ್ ಈಸ್ 1000 ಅನ್ನ ಹೆಂಗ್ ಬರಿಬಹುದು. ಈ ತರ 1000 ಇತ್ತು ಅಂದ್ರೆ ಇಲ್ಲಿ 3 zeros ಅದಾವ. ಪವರ್ ಒಳಗೆ ಬರೋದಿಲ್ಲ ಅಂದ್ರೆ 10 to the power of 3. ಅಂಡ್ ಡೆನ್ಸಿಟಿ ಈಸ್ ಆಲ್ವೇಸ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ SI ಯೂನಿಟ್ kg per meter cube ಅಂತ ರಿಪ್ರೆಸೆಂಟ್ ಮಾಡ್ತೀವಿ. ಹಿಂಗಾರು ಬರಿಬಹುದು, ಈ ತರ ಆದ್ರೂ ಬರಿಬಹುದು. ಸೊ ದಟ್ ಈಸ್ ದ ವ್ಯಾಲ್ಯೂ ಆಫ್ ಸೊ RH ಏನ್ ಕೇಳಾತಿ ರೋ ಅಂದ್ರೆ ಡೆನ್ಸಿಟಿ ಅಂತ ರೀಪ್ರೆಸೆಂಟ್ ಮಾಡಕ ರೋ ಅಂತ ಸಿಂಬಲ್. ಇದಕ್ಕೆ ರೋ ಅಂತ ಯೂಸ್ ಮಾಡ್ತೀವಿ. ಇದಕ್ಕೆ ಏನಂತ ಕರಿತೀವಿ ನಾವು ರೋ ಅಂತ ಕರಿತೀವಿ. ಅದಕ್ಕೆ ಯೂನಿಟ್ ಅಂಡ್ ಮೆಜರ್ಮೆಂಟ್ ಚಾಪ್ಟರ್ ಅಲ್ಲಿ ಎಲ್ಲಾ ಸಿಂಬಾಲ್ಸ್ ಹಿಂದ್ಗಡೆ ಕೊಟ್ಟಿದಾರ ಅಂತ ಆ PDF ಸೆಂಡ್ ಮಾಡಿದ್ರೆ ಅದನ್ನೆಲ್ಲ ನೋಡ್ಕೊಳ್ರಿ ಅಂತ ಹೇಳಿದ್ವಿ. ಅಂದ್ರ ಫಿಸಿಕ್ಸ್ ಅಲ್ಲಿ ಡೆನ್ಸಿಟಿನ ಸಿಂಬಾಲಿಕಲಿ ಈ ತರ ರೀಪ್ರೆಸೆಂಟ್ ಮಾಡ್ತೀವಿ ರೋ ಅಂತ ಸಿಂಬಾಲಿಕಲಿ. ಆದ್ರೆ ಕರೆಯೋದೇನದನ್ನ ಡೆನ್ಸಿಟಿ ಅಂತ ಕರಿತೀವಿ. ಡೆನ್ಸಿಟಿನ ಸಿಂಬಾಲಿಕಲಿ
ಇದನ್ನ ರೋ ಅಂತ ಕರಿತೀವಿ. ರೋ ಇಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್ ಅಂತ ರೀಪ್ರೆಸೆಂಟ್ ಮಾಡ್ತೀವಿ. ಅಂದ್ರೆ ಅದು ಫಾರ್ಮುಲಾ ರೀಪ್ರೆಸೆಂಟ್ ಮಾಡ್ತೀವಿ. ಅದೇ ತರ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಇಲ್ಲಿ. ಏನ? ಫಾರ್ ಎಕ್ಸಾಂಪಲ್ ರಿಲೇಟಿವ್ ಡೆನ್ಸಿಟಿ ಆಫ್ ಅಲ್ಯೂಮಿನಿಯಂ ಅಂತ ಕೊಟ್ಟಿದ್ದಾರೆ ಅವರು. ಏನ? ಒಂದು ಎಕ್ಸಾಂಪಲ್ ಕೊಟ್ಟಾರೆ ನಿಮಗೆ. ಸೊ ರಿಲೇಟಿವ್ ಡೆನ್ಸಿಟಿ ಆಫ್ ಅಲ್ಯೂಮಿನಿಯಂ 2.7 ಐತಿ and its density is 2.7 into 10 to the power of 3 kg per meter cube ಇದ್ದಾಗ density of some liquids are ಬೇರೆ liquid, it is having different value of density and different value of relative density. ಇದರ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ, ಅವಾಗ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಈಗ ನೀವು ನೆನಪಿಟ್ಕೋಬೇಕಾಗಿದ್ದೇನು? ವಾಟ್ ಈಸ್ ದ ಮೀನಿಂಗ್ ಆಫ್ ಡೆನ್ಸಿಟಿ? ಡೆನ್ಸಿಟಿ ಅಂದ್ರೆ ಇಟ್ ಇಸ್ ದ ರೇಷಿಯೋ ಆಫ್ ಮಾಸ್ ಬೈ ವಾಲ್ಯೂಮ್ ಅಂತ ಬರೀಬೇಕು ಡೆಫಿನಿಷನ್. ರಿಲೇಟಿವ್ ಡೆನ್ಸಿಟಿ ಡೆಫಿನಿಷನ್ ಹೆಂಗ್ ಬರೀತೀರಿ? Relative density of a substance is the ratio of its density to the density of water at 4 degree anta. That is the basic definition of relative density. Density definition ಆಯ್ತು, relative density definition ಆಯ್ತು. ಅದರ ಮೇಲೆ ಒಂದು ಸ್ವಲ್ಪ ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ ನಿಮಗೆ ಕ್ಲಿಯರ್ ಆಗಿ ಕಾನ್ಸೆಪ್ಟ್ ಬರುತ್ತೆ. And every liquid they are having different values of density. Suppose water ತಗೊಂಡ್ರೆ water density is different, air ತಗೊಂಡ್ರೆ air density is different, some other liquid consider ಮಾಡಿದ್ರೆ density is different for different liquids. ಅದೇ ತರ ಚಾರ್ಟ್ ಅಲ್ಲಿ ತೋರಿಸಿದೆ ಏನು? ವಾಟ್ ಅಂದ್ರೆ ಎಲ್ಲಾ ಆಬ್ಜೆಕ್ಟ್ಗೂ ಎಲ್ಲಾ ಲಿಕ್ವಿಡ್ಗೂ ದ ಡೆನ್ಸಿಟಿ ಅಂಡ್ ರಿಲೇಟಿವ್ ಡೆನ್ಸಿಟಿ is different from different value. Water is having density 1000 ಅಥವಾ 1 into 10 to the power of 3. So anything multiplied by 1 ಅಂದ್ರೆ same value ಬರ್ತೈತಿ. And sea water the density is 1.03 into 10 to the power of 3. ನೋಡ್ರಿ ಸ್ವಲ್ಪ 0.3 ವೇರಿಯೇಷನ್ ಆಗಿದೆ. And density of mercury is 13.6 into 10 to the power of 3. And ethyl alcohol it is having density 0.806 into 10 to the power of 3. And whole blood it is having density 1.06 into 10 to the power of 3, and air is having density value is 1.29, and oxygen it is having 1.43. So ಅದೇ ತರ ಡಿಫ್ರೆಂಟ್ ಲಿಕ್ವಿಡ್ ಇರಬಹುದು ಅಥವಾ ಗ್ಯಾಸಸ್ ಇರಬಹುದು. ಲಿಕ್ವಿಡ್ ಮತ್ತು ಗ್ಯಾಸಸ್ ಎರಡೂ ಸೇರಿಸಿ ನಾವೇನಂತ ಕರಿತೀವಿ? ಫ್ಲೂಯಿಡ್ಸ್ ಅಂತ ಕರಿತೀವಿ. So different fluid is having different density value and different relative density value. ಈ ವ್ಯಾಲ್ಯೂನ ನೀವು ನೆನಪಲ್ಲಿ ಇಟ್ಕೋಬೇಕು. ಯಾಕಂದ್ರೆ ನಾವು ಡೆನ್ಸಿಟಿ ಮತ್ತು ರಿಲೇಟಿವ್ ಡೆನ್ಸಿಟಿ ಕಾನ್ಸೆಪ್ಟ್ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಹೆಲ್ಪ್ ಆಗ್ತೈತಿ. ಸೊ ದೀಸ್ ಆರ್ ದ ಸಮ್ ಕಾನ್ಸ್ಟಂಟ್ ವ್ಯಾಲ್ಯೂಸ್ that is helpful in order to solve problems. So I hope you got this one. Ena density definition kaltri, relative density definition kaltri, and some of the constant value source ide. So you have to remember those constant values. ಅರ್ಥ ಆಯ್ತು? ಓಕೆ. ಸೊ ಇಲ್ಲಿ ತೋರಿಸಿರೋ ಎಲ್ಲ ಏನಿವು? ಸೊ ದೀಸ್ ಆರ್ ಸಮ್ ಆಫ್ ದ ವ್ಯಾಲ್ಯೂಸ್ ಆಫ್ ಡೆನ್ಸಿಟಿ ಫಾರ್ ಡಿಫ್ರೆಂಟ್ ಫ್ಲೂಯಿಡ್ಸ್. ವಾಟರ್, ಆಮೇಲೆ ಮರ್ಕ್ಯೂರಿ, ಸೀ ವಾಟರ್, ಹೋಲ್ ಬ್ಲಡ್, ಏರ್. ಸೊ ಇವು ಎಲ್ಲ ವ್ಯಾಲ್ಯೂಸ್ ಅನ್ನ ನೆನ್ಪಿಟ್ಕೋಬೇಕು. ಇವು ಇಲ್ಲೇ ನೋಡಿದಾಗ ಇಲ್ಲಿ ಫ್ಲೂಯಿಡ್ ಎಕ್ಸಾಂಪಲ್ ಇವು. ಇಲ್ಲೇ ಡೆನ್ಸಿಟಿ ಅದರ ವ್ಯಾಲ್ಯೂ ಬೇರೆ ಬೇರೆ ಆಗಿದೆ. ಮರ್ಕ್ಯೂರಿ 13.6 ಐತಿ, ಬ್ಲಡ್ಗೆ 1.6 ಐತಿ ಅದ ಡೆನ್ಸಿಟಿ ವ್ಯಾಲ್ಯೂಸ್ ಅವು. ಏರಿಗೆ 1.29 ಐತಿ, ಆಕ್ಸಿಜನ್ಗೆ 1.43 ಐತಿ. ದಿಸ್ ವ್ಯಾಲ್ಯೂಸ್ ಯು ಹ್ಯಾವ್ ಟು ರಿಮೆಂಬರ್. ಅಂಡ್ ನೆಕ್ಸ್ಟ್ ಕಾನ್ಸೆಪ್ಟ್ we shall discuss Pooja STP. So Pooja is asking some question, that is STP meaning ಏನಂತ ಹೇಳ್ತಾ. STP meaning ಯಾವಾಗಲೂ STP ಅಂತ ನಾವು ಸರ್ಟನ್ ಟೈಮ್ ಯೂಸ್ ಮಾಡ್ತೀವಿ. ಮೀನಿಂಗ್ ಏನ? ಸ್ಟ್ಯಾಂಡರ್ಡ್ ಟೆಂಪರೇಚರ್ ಅಂಡ್ ಪ್ರೆಷರ್ ಅಲ್ಲಿರುವಾಗ ಅಂತ ಅರ್ಥ. ಅದು ಸ್ಟ್ಯಾಂಡರ್ಡ್ ಟೆಂಪರೇಚರ್ ಅಂಡ್ ಪ್ರೆಷರ್ ಮೀನಿಂಗ್ ಎಟ್ ಕಾನ್ಸ್ಟಂಟ್ ಅಂದ್ರೆ ಈಗ ಪರ್ಟಿಕ್ಯುಲರ್ ಎಟ್ ಸ್ಟ್ಯಾಂಡರ್ಡ್ ಟೆಂಪರೇಚರ್ ಅಂಡ್ ಪ್ರೆಷರ್ ಅಂದ್ರೆ ಟೆಂಪರೇಚರ್ ಒಂದು ಕಾನ್ಸ್ಟಂಟ್ ವ್ಯಾಲ್ಯೂ ಇರುತ್ತೆ, ಪ್ರೆಷರ್ ಒಂದು ಕಾನ್ಸ್ಟಂಟ್ ಅಂದ್ರೆ ಪರ್ಟಿಕ್ಯುಲರ್ ಸೇಮ್ ಇರುತ್ತೆ, ಚೇಂಜ್ ಆಗಂಗಿಲ್ಲ. ಅದಕ್ಕೆ STP ಅಂತ ಯೂಸ್ ಮಾಡ್ತೀವಿ. STP ಮೀನಿಂಗ್ ಏನ? ಸ್ಟ್ಯಾಂಡರ್ಡ್
temperature and pressure ಅಂತ ಅದ್ರ ಮೀನಿಂಗು. ಸೊ ಆಮೇಲೆ in last class we discussed about the units of pressure. We already discussed. So what is the SI unit of pressure? Always pressure is measured in terms of SI unit Pascal. So pressure ಅನ್ನು ಯಾವ ತರ ಡಿಫೈನ್ ಮಾಡ್ತೀವಿ? So pressure ಅನ್ನ force by area ಅಂತ ರಿಪ್ರೆಸೆಂಟ್ ಮಾಡ್ತೀವಿ. So relative density ಫಾರ್ಮುಲಾ ಕೇಳ್ತಿದ್ದಾರೆ ಸ್ವಲ್ಪ ಜನ. So density ಮತ್ತು relative density ಫಾರ್ಮುಲಾ ಏನಂದ್ರೆ, we'll tell that one. Let us see. ನೋಡ್ರಿ ಇಲ್ಲಿ first we shall see the basic definition of density. So density definition, how we are going to define means, so it is defined as, it is denoted by rho is equal to mass by volume. ಇಲ್ಲಿ ನೋಡಿ ಸೈಡ್ ಅಲ್ಲಿ ಬರೀತೀನಿ. ರೋ ಅಂದ್ರೆ ಏನು? ಡೆನ್ಸಿಟಿ ಆಫ್ ದ ಲಿಕ್ವಿಡ್. ಅದು m ಅಂದ್ರ ದಟ್ ಈಸ್ ಮಾಸ್ of the liquid, V is the volume of the liquidities. And it is always represented by the formula rho is equal to mass by volume. And define ಮಾಡ್ತೀವಿ, it is the ratio of mass by volume ಅಂತ define ಮಾಡ್ತೀವಿ. So it is defined as mass per unit volume. It is defined as mass per unit volume. ಇದು definition of density. ಇದು mass per unit volume. ಇಲ್ಲಿ ನೋಡ್ರಿ, ರೋ ಮಾಸ್ ಡಿವೈಡೆಡ್ ಬೈ ಐತಲ್ಲ, ಡಿವೈಡೆಡ್ ಬೈ ಇದ್ದಾಗ ನಾವು ಯಾವಾಗಲೂ ಏನಂತ ಯೂಸ್ ಮಾಡ್ತೀವಿ? ಅದನ್ನ ಮಾಸ್ ಪರ್ ಯೂನಿಟ್ ವಾಲ್ಯೂಮ್ ಅಂತ ರಿಪ್ರೆಸೆಂಟ್ ಮಾಡ್ತೀವಿ. ಸೊ ಇದು ಡೆಫಿನಿಷನ್, ಇದು ಫಾರ್ಮುಲಾ. ರೋ ಅಂದ್ರೆ ಡೆನ್ಸಿಟಿ, ಎಂ ಅಂದ್ರೆ ಮಾಸ್ ಆಫ್ ದ ಲಿಕ್ವಿಡ್, ವಿ ಅಂದ್ರೆ ವಾಲ್ಯೂಮ್. ಅಂಡ್ SI ಯೂನಿಟ್ ಏನದ? SI ಯೂನಿಟ್ ಆಫ್ ಡೆನ್ಸಿಟಿ ಯಾವಾಗಲೂ ಕಾನ್ಸ್ಟೆಂಟೇ ಇರುತ್ತೆ. ಆಲ್ರೆಡಿ ನಾ ಹೇಳಿದ್ದೀನಿ. ಸೊ SI ಯೂನಿಟ್ ಈಸ್ kg per meter cube. ಅಂಡ್ ಡೈಮೆನ್ಷನಲ್ ಫಾರ್ಮುಲಾ ಹೆಂಗ್ ಬರೀತೀರಿ? Dimensional formula is, that is m l minus 3. t ಕಾನ್ಸೆಪ್ಟ್ ಬರೆದ್ರು ಬರುತ್ತೆ, ಬಿಟ್ಟರು ಬರುತ್ತೆ, ಯಾಕಂದ್ರೆ t ಕಾನ್ಸೆಪ್ಟ್ 0 ಐತಿ. ನೆಕ್ಸ್ಟ್ ರಿಲೇಟಿವ್ ಡೆನ್ಸಿಟಿನ ಯಾವ ತರ ಡಿಫೈನ್ ಮಾಡ್ತೀವಿ ನೋಡೋಣ. ಸೊ ರಿಲೇಟಿವ್ ಡೆನ್ಸಿಟಿ ಫಸ್ಟ್ ಡೆಫಿನಿಷನ್ ಬರೀತೀನಿ. If you want to note down in between, you can note down. Relative density, it is defined as the ratio of density of the substance to the ಡೆನ್ಸಿಟಿ ಆಫ್ ವಾಟರ್ ಅಂತ ಬರೀತೀವಿ. ಇದು ಡೆಫಿನಿಷನ್ ಆಫ್ ರಿಲೇಟಿವ್ ಡೆನ್ಸಿಟಿ. ಆ ಫಾರ್ಮುಲಾ ಹೆಂಗ್ ಬರೀತೀವಿ? RD ಅಂದ್ರೆ ರಿಲೇಟಿವ್ ಡೆನ್ಸಿಟಿ ಇಸ್ ಈಕ್ವಲ್ ಟು, ಅದನ್ನ ಫಾರ್ಮುಲಾ ಪ್ರಕಾರ ಹಿಂಗೆ ಬರೀತೀವಿ. ನೀವು ಫಾರ್ಮುಲಾ ನೆನ್ಪಿಟ್ರ ಡೆಫಿನಿಷನ್ ಈಸಿಯಾಗಿ ಬರಿಬಹುದು, ಅಥವಾ ಡೆಫಿನಿಷನ್ ನೆನ್ಪಿಟ್ರ ಫಾರ್ಮುಲಾ ಈಸಿಯಾಗಿ ಬರಿಬಹುದು. ಯಾವ್ದಾದ್ರು ಒಂದು ನೆನ್ಪಿಟ್ರೆ ಇನ್ನೊಂದು ಈಸಿಯಾಗಿ ಬರಿಬಹುದು. So this is to the density of water. ಇದು ಫಾರ್ಮುಲಾ. ಅಂಡ್ ರಿಲೇಟಿವ್ ಡೆನ್ಸಿಟಿಗೆ ಯಾವಾಗಲೂ ಏನಿರೋದಿಲ್ಲ? ಯೂನಿಟ್ ಇರಲ್ಲ, ಯಾಕಂದ್ರೆ ಅದು ನಂಬರ್ ಇರುತ್ತೆ. ರಿಲೇಟಿವ್ ಡೆನ್ಸಿಟಿ, so it is not having, it has no unit. ಯಾಕಂದ್ರೆ ಅದು ನಂಬರ್ ಇರುತ್ತೆ. It is pure ನಂಬರ್ ಇರೋದ್ರಿಂದ. ನಂಬರ್ ಏನಾದ್ರು ಯೂನಿಟ್ ಇರುತ್ತಾ?
ಇರೋದಿಲ್ಲ. ಸೊ ಅದಕ್ಕೋಸ್ಕರ ಆಮೇಲೆ ಇನ್ನೊಂದು ನೀವು ನೆನ್ಪಿಟ್ಕೋಬೇಕ, ಅಂಡ್ ಆಲ್ವೇಸ್ ಡೆನ್ಸಿಟಿ ಆಫ್ ವಾಟರ್, ಇದು ನೋಟ್ ಅಂತ ಹಾಕೊಂಡಾದ್ರೂ ನೆನ್ಪಿಟ್ಕೋಬಹುದು ನೀವು. ಸೊ ಡೆನ್ಸಿಟಿ ಆಫ್ ವಾಟರ್ at 4 ಡಿಗ್ರಿ ಇರುವಾಗ ಯಾವಾಗ್ಲೂ ಎಷ್ಟಿರುತ್ತೆ ಅದ್ರ ವ್ಯಾಲ್ಯೂ 1000 ಇರುತ್ತ kg/m³. ಡೆನ್ಸಿಟಿನ SI ಯೂನಿಟ್ ಇಲ್ಲ kg/m³ ಅಂತ ಮೆಜರ್ ಮಾಡ್ತೀವಿ. ಅದೇ CGS ಸಿಸ್ಟಮ್ ಒಳಗ ಏನಂತ ಹೇಳ್ತೀವಿ, CGS ಸಿಸ್ಟಮ್ ಇತ್ತು ಅಂದ್ರೆ ಕೆಜಿ ಅಂತ ಹೇಳಂಗಿಲ್ಲ ಅವಾಗ. ಸೊ 1 ಗ್ರಾಮ್ ಅಂತ ತಗೋತೀವಿ ಅವಾಗ. ಪರ್ ಮೀಟರ್ ಇದ್ದಿದ್ರೆ ಸೆಂಟಿಮೀಟರ್ ಆಗುತ್ತೆ. ಇದು CGS ಸಿಸ್ಟಮ್ ಒಳಗಿದು. CGS ಸಿಸ್ಟಮ್ ಒಳಗ 1 ಗ್ರಾಮ್ ಪರ್ ಸೆಂಟಿಮೀಟರ್³ ಅನ್ನ 1000 kg/m³ ಅಂತ ಮೆಜರ್ ಮಾಡ್ತೀವಿ. ಸೊ ನೋಡ್ರಿ, ಡೆನ್ಸಿಟಿ ಮತ್ತೆ ರಿಲೇಟಿವ್ ಡೆನ್ಸಿಟಿ ಎರಡರದ್ದು ಡೆಫಿನಿಷನ್ ಇಲ್ಲ ಅಂತ ಬರ್ದಿದ್ದೀನಿ. ಏನ ಡೆನ್ಸಿಟಿದು ನೀವೇನ್ ನೆನ್ಪಿಟ್ಕೋಬೇಕು, ಡೆಫಿನಿಷನ್ ನೆನ್ಪಿಟ್ಕೋಬೇಕು. ಇಟ್ ಈಸ್ ಡಿಫೈನ್ಡ್ ಆಸ್, ಒಂದ್ಸರಿ ನೀವು ಮ್ಯಾಥಮೆಟಿಕಲ್ ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ಕೆಳಗಿಂದು ಈಸಿಯಾಗಿ ಡೆಫಿನಿಷನ್ ಬರೀಬಹುದು. ಡೆನ್ಸಿಟಿ ಇಟ್ ಈಸ್ ಡಿಫೈನ್ಡ್ ಆಸ್ ಮಾಸ್ ಪರ್ ಯೂನಿಟ್ ವಾಲ್ಯೂಮ್. ಯಾವಾಗ ನಾವು ಪರ್ ಅಂತ ಯೂಸ್ ಮಾಡ್ತೀವಿ ಅಂದ್ರೆ ಡಿವೈಡೆಡ್ ಬೈ ಇದ್ದಾಗ ಪರ್ ಅಂತ ಯೂಸ್ ಮಾಡ್ತೀವಿ. ಅಂಡ್ ಆಲ್ವೇಸ್ ಇಟ್ ಈಸ್ ಮೆಜರ್ಡ್ ವಿತ್ ದ SI ಯೂನಿಟ್ kg/m³. ಸ್ಟ್ಯಾಂಡರ್ಡ್ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ ಅನ್ನ ಸ್ಟ್ಯಾಂಡರ್ಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಂಡ್ ಡೈಮೆನ್ಷನಲ್ ಫಾರ್ಮುಲಾ m(l-3) T0. ಯಾಕಂದ್ರೆ kg ಅಂದ್ರೆ ಮಾಸ್ ಐತಿ, ಆಮೇಲೆ ಮೀಟರ್ ಅಂದ್ರೆ ಲೆಂತ್ ಐತಿ, ಟೈಮ್ ಫ್ಯಾಕ್ಟರ್ ಇಲ್ಲ, ಅದಕ್ಕೆ T0 ಅಂತ ಇರ್ತೀವಿ. ಅಲ್ಲಿ ರೋ ಅಂದ್ರೆ ಡೆನ್ಸಿಟಿ, m ಅಂದ್ರೆ ಮಾಸ್, v ಅಂದ್ರೆ ವಾಲ್ಯೂಮ್. ಆ ಫಾರ್ಮುಲಾ ಬರೆದು ಸಮ್ಟೈಮ್ ಇದ್ರ ಮೇಲೆ ಯಾವ ತರ ಕ್ವಶನ್ ಕೇಳ್ತಾರ, ಡಿಫೈನ್ ಡೆನ್ಸಿಟಿ ಅಂತ ಕೇಳಿದ್ರೆ ಡೆನ್ಸಿಟಿ ಫಾರ್ಮುಲಾ ಇದು ಡೆಫಿನಿಷನ್ ಬರೀಬೇಕು. ಅಂಡ್ ಮೆನ್ಷನ್ ದ SI ಯೂನಿಟ್ ಅಂದಾಗ kg/m³ ಅಂತ ಬರೀಬೇಕು. SI ಯೂನಿಟ್ ಈಸ್ ಅಂತ ಹೇಳಿ ಬರೀಬೇಕು. ಅಂಡ್ ಡೈಮೆನ್ಷನಲ್ ಫಾರ್ಮುಲಾ ಕೇಳಿದ್ರೆ ಡೈಮೆನ್ಷನಲ್ ಫಾರ್ಮುಲಾ ಈಸ್ ಅಂತ ಬರೆದು m(l-3) T0 ಅಂತ ಬರೀಬೇಕು. ಅಂಡ್ ಸಮ್ಟೈಮ್ ರೈಟ್ ದ ಫಾರ್ಮುಲಾ ಆಫ್ ಡೆನ್ಸಿಟಿ ಅಂಡ್ ಎಕ್ಸ್ಪ್ಲೇನ್ ದ ಟರ್ಮ್ಸ್ ಅಂತ ಕ್ವಶನ್ ಕೇಳಿದಾಗ ಫಾರ್ಮುಲಾ ರೋ ಇಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್ ಅಂತ ಬರೋದು. ರೋ ಅಂದ್ರ ಡೆನ್ಸಿಟಿ, m ಅಂದ್ರ ಮಾಸ್, v ಅಂದ್ರ ವಾಲ್ಯೂಮ್ ಆಫ್ ದ ಲಿಕ್ವಿಡ್ ಅಂತ ಅದನ್ನ ಸೆಂಟೆನ್ಸ್ ಅಲ್ಲಿ ಬರಿಬೇಕು. ದಿಸ್ ಈಸ್ ಅಬೌಟ್ ಡೆನ್ಸಿಟಿ. ಇದ್ರ ಮೇಲೆ ಸಮ್ ಪ್ರಾಬ್ಲಮ್ಸ್ ಬರ್ತಾವ, ಆಮೇಲೆ ನೋಡೋಣ. ಅಂಡ್ ರಿಲೇಟಿವ್ ಡೆನ್ಸಿಟಿ ಅಂದ್ರೆ ಹೆಂಗೈತಿ ನೋಡ್ರಿ. ಸೊ ಆಲ್ವೇಸ್ ರಿಲೇಟಿವ್ ಡೆನ್ಸಿಟಿ ಅದನ್ನ ನೋಡ್ರಿ ಫಾರ್ಮುಲಾ, ದಿಸ್ ಈಸ್ ದ ಫಾರ್ಮುಲಾ ಇದು. ಸೊ ರಿಲೇಟಿವ್ ಡೆನ್ಸಿಟಿ ಇಸ್ ಗಿವನ್ ಬೈ ದ ಫಾರ್ಮುಲಾ RD ಅಂದ್ರೆ ಏನು, ರಿಲೇಟಿವ್ ಡೆನ್ಸಿಟಿ. Relative density is given by the formula density of substance to the density of water ಅಂತ represent ಮಾಡ್ತೀವಿ. So relative density the definition ಏನು, it is the ratio of density of substance to the density of water. ಒಂದು ಫಾರ್ಮುಲಾ ನೆನ್ಪಿಟ್ರೆ ಡೆಫಿನಿಷನ್ ಈಸಿಯಾಗಿ ಬರಿಬಹುದು, ಡೆಫಿನಿಷನ್ ನೆನ್ಪಿಟ್ರೆ ಫಾರ್ಮುಲಾ ಈಸಿಯಾಗಿ ಬರೀಬಹುದು. RD ಅಂದ್ರೆ ರಿಲೇಟಿವ್ ಡೆನ್ಸಿಟಿ, ಅದ್ರ ಮೀನಿಂಗು density of substance to the density of water. And relative density it is not having SI unit, ಅದಕ್ಕೆ ಯೂನಿಟ್ ಇರಲ್ಲ, ಯಾಕಂದ್ರೆ it is a pure number ಗೆ ಯಾವತ್ತೂ ಯೂನಿಟ್ ಇರಲ್ಲ. And density of water at 4 ಡಿಗ್ರಿ ಅದ್ರ ವ್ಯಾಲ್ಯೂ ಯಾವಾಗ್ಲೂ 1000 ಇರುತ್ತೆ. CGS ಸಿಸ್ಟಮ್ ಒಳಗೆ ತಗೊಂಡು ಕೂಡ ವ್ಯಾಲ್ಯೂ ಅಷ್ಟೇ ಇರುತ್ತೆ, ಬಟ್ ಮೆಜರ್ ಮಾಡುವಂತ ಯೂನಿಟ್ ಇಲ್ಲಿ ನಾವು CGS ಸಿಸ್ಟಮ್ ಒಳಗೆ 1 ಗ್ರಾಮ್ ಪರ್ ಸೆಂಟಿಮೀಟರ್³ ನೋಡ್ರಿ. ಕೆಜಿ ಇದ್ದದ್ದು ಗ್ರಾಮ್ ಆಗ್ತೈತಿ CGS ಸಿಸ್ಟಮ್ ಒಳಗ. ಡಿಫ್ರೆಂಟ್ ಸಿಸ್ಟಮ್ ಆಫ್ ಯೂನಿಟ್ ಒಳಗ ಡಿಫ್ರೆಂಟ್ ಫಿಸಿಕಲ್ ಕ್ವಾಂಟಿಟಿನ ಬೇರೆ ಬೇರೆ ಇದರಲ್ಲಿ ಮೆಜರ್ ಮಾಡ್ತೀವಿ. ಒಂದ್ ವ್ಯಾಲ್ಯೂ ನೆನ್ಪಿಟ್ಕೋಬೇಕು ನೀವು, ಡೆನ್ಸಿಟಿ ಆಫ್ ವಾಟರ್ at 4 ಡಿಗ್ರಿ ಇರುವಾಗ ಡೆನ್ಸಿಟಿ ಆಫ್ ವಾಟರ್ ಯಾವಾಗಲೂ ಕಾನ್ಸ್ಟೆಂಟ್ ಇರುತ್ತೆ. ಅದು ಎಷ್ಟಿರುತ್ತ, 1000 kg/m³ ಇರುತ್ತ. ಸೊ ದಿಸ್ ಈಸ್ ಆಲ್ ಅಬೌಟ್ ಡೆನ್ಸಿಟಿ ಮತ್ತು relative density. You in between if you want to note down, you can note down. So next we shall discuss one of the important derivations. So what is the expression used to measure the pressure in a liquid ಅನ್ನೋದನ್ನ we should. Average pressure ಅಂದ್ರೆ ಎಲ್ಲಾನು ಸಮ್ ಮಾಡೋದು. ಸಪೋಸ್ ವಾಟರ್ ಕೊಟ್ಟಿರ್ತಾರ, ಏರ್ ಕೊಟ್ಟಿರ್ತಾರ, ಎರಡರದ್ದು ಸೇರ್ಸಿ ಏನ್ ಬರುವಂತ ಡೆನ್ಸಿಟಿಗೆ ನಾವೇನಂತ ಕರಿತೀವಿ, ಆವರೇಜ್ ಡೆನ್ಸಿಟಿ ಅಂದ್ರೆ ಒಟ್ಟಿಗೆ ಬರುವಂತದ್ದು ಅಂತ ಕರಿತೀವಿ.
ಅದಕ್ಕೆ ಆವ್ರೇಜ್ ಅಂದ್ರೆ ಸಮ್ ಆಫ್ ಆಲ್ ಅಂತ ತಗೋತೀವಲ್ವಾ, ಅದಕ್ಕೆ ಆವ್ರೇಜ್ ಅಂತ ಕರಿತೀವಿ. ಇಲ್ಲಿ ಒಂದೇ ಇದೆ. ಸೊ ಅದೇ ತರ ಬೇರೆ ಬೇರೆ ಲಿಕ್ವಿಡ್ ಅಂತ ಕೊಟ್ಟಾಗ ಅವು ವಸ್ತುದು ಕೂಡಿಸ್ತೀವಲ್ವಾ, ಅದಕ್ಕೆ ಬರುವಂತ ಡೆನ್ಸಿಟಿಗೆ ನಾವೇನಂತ ಕರಿತೀವಿ, ಆವ್ರೇಜ್ ಡೆನ್ಸಿಟಿ ಅಂತ ಕರಿತೀವಿ. ಅಂಡ್ ಇನ್ ಲಾಸ್ಟ್ ಕ್ಲಾಸ್ ವಿ ಡಿಸ್ಕಸ್ ಅಬೌಟ್ ವಾಟ್ ಈಸ್ ದ ಮೀನಿಂಗ್ ಆಫ್ ಫ್ಲೂಯಿಡ್ ಟ್ರಸ್ಟ್ ಅಂತ ನೋಡಿದೀವಿ. ಸೊ ದ ಮೀನಿಂಗ್ ಆಫ್ ಫ್ಲೂಯಿಡ್ ಟ್ರಸ್ಟ್, ಫ್ಲೂಯಿಡ್ ಅಂದ್ರ ಸಬ್ಸ್ಟೆನ್ಸ್ ವಿಚ್ ಕ್ಯಾನ್ ಫ್ಲೋ, ಟ್ರಸ್ಟ್ ಮೀನಿಂಗ್ ಏನು, ಫೋರ್ಸ್ ಅಂತ ಅರ್ಥ. ಸೊ ಫ್ಲೂಯಿಡ್ ಟ್ರಸ್ಟ್ ಡೆಫಿನಿಷನ್ ಯಾವ ತರ ಡಿಫೈನ್ ಮಾಡ್ತೀವಿ. ಸೊ ಇಟ್ ಈಸ್ ದ ಟೋಟಲ್ ನಾರ್ಮಲ್ ಫೋರ್ಸ್, ಟೋಟಲ್ ನಾರ್ಮಲ್ ಫೋರ್ಸ್ exerted by the fluid at rest. ಯಾಕೆ ರೆಸ್ಟ್ ಅಂತ ತಗೊಂಡು ಹೇಳ್ರಿ, ಸಪೋಸ್ ವಾಟರ್ ಸ್ಟೋರ್ಡ್ ಇನ್ ಎ ಟ್ಯಾಂಕ್ ಅಂದ್ರೆ ಅಲ್ಲಿ ವಾಟರ್ ಮೂವ್ ಆಗ್ತಿರಂಗಿಲ್ಲ, ಪರ್ಟಿಕ್ಯುಲರ್ ಪೊಸಿಷನ್ ಒಳಗಿರುತ್ತ. ಸೊ ಅದಕ್ಕೋಸ್ಕರ ಅದನ್ನ ಅಟ್ ರೆಸ್ಟ್ ಅಂತ ತಗೊಂತೀವಿ. ಇನ್ ಕಾಂಟ್ಯಾಕ್ಟ್ ವಿತ್ ಇಟ್, ಸೊ ಅದ್ರ ಜೊತೆ ಕಾಂಟ್ಯಾಕ್ಟ್ ಆಗಿರೋದ್ರಿಂದ ಅಂದ್ರೆ ಯಾವುದೇ ಲಿಕ್ವಿಡ್ ಆ ಕಂಟೈನರಿಗೆ ಕಾಂಟ್ಯಾಕ್ಟ್ ಆಗಿರುತ್ತೆ, ಅದಕ್ಕೋಸ್ಕರ ಫ್ಲೂಯಿಡ್ ಟ್ರಸ್ಟ್ ಈಸ್ ಡಿಫೈನ್ಡ್ ಆಸ್ ಟೋಟಲ್ ನಾರ್ಮಲ್ ಫೋರ್ಸ್ exerted by the fluid at rest, so on its surface in contact with it. Idu definition of fluid trust idu. So next pressure the definition naಮಗೆ already ಗೊತ್ತೈತಿ. So pressure ಅಂದ್ರೆ ಏನು ತೋರಿಸ್ತೀವಿ, pressure is equal to force by area, force per unit area ಅಂತನೂ ಬರಿಬಹುದು. ಫೋರ್ಸ್ ಬದಲಿ ನಾವು ಸಮ್ ಟೈಮ್ ಅದನ್ನ ಹೆಂಗ್ ಯೂಸ್ ಮಾಡ್ತೀವಿ, ಟ್ರಸ್ಟ್ ಅಂತ ಯೂಸ್ ಮಾಡ್ತೀವಿ. ಟ್ರಸ್ಟ್ ಮೀನಿಂಗ್ ಕೂಡ ಫೋರ್ಸ್ ಅಂತ ನೆನಪಿಟ್ಕೋಬೇಕು. ಸೊ ದಿಸ್ ಈಸ್ ದ ಬೇಸಿಕ್ ಡೆಫಿನಿಷನ್ ಆಫ್ ಪ್ರೆಷರ್ ಅಂಡ್ ಫ್ಲೂಯಿಡ್ ಟ್ರಸ್ಟ್. ಇವು ಟರ್ಮಿನಾಲಜಿ, ಇದ್ರ ಮೀನಿಂಗ್ ನಿಮಗೆ ಗೊತ್ತಿರಬೇಕು. ಯಾಕಂತಂದ್ರೆ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಡಿರೈವ್ ಒನ್ ಆಫ್ ದ ಇಂಪಾರ್ಟೆಂಟ್ ಎಕ್ಸ್ಪ್ರೆಷನ್ ದಟ್ ಈಸ್, ಇದನ್ನ ಡೆಫಿನೆಟ್ಲಿ 2 or 3 ಮಾರ್ಕ್ಸ್ ಕೇಳ್ತಾರ. ಕ್ವಶನ್ ಹೆಂಗ್ ಕೇಳ್ತಾರ ನೋಡ್ರಿ, expression for liquid pressure, derive an expression for liquid pressure anta question ಕೇಳ್ತಾರ. So this is the heading. So ಇದನ್ನ ಡಿರೈವ್ ಮಾಡ್ಬೇಕಂದ್ರೆ ಫಸ್ಟ್ ನಾವೇನ್ ಮಾಡ್ತೀವಿ, ಒಂದು ಕಂಟೈನರ್ ಒಳಗ let us assume in the container there is a liquid we are taking. A liquid, it is having certain height h and it is a base anta ತಗೋತೀವಿ. ಏನ್ ಮಾಡಿವಿಲೆ, we consider the container, one container ಅಲ್ಲಿ we consider the water. So what is the pressure of the liquid in the container ಅನ್ನೋದಕ್ಕೆ ಒಂದು ಎಕ್ಸ್ಪ್ರೆಷನ್ ಫೈಂಡ್ ಔಟ್ ಮಾಡ್ತೀವಿ. ಅದಕ್ಕೆ ಕ್ವಶನ್ ಹೆಂಗ್ ಕೇಳ್ತಾರ ಅವರು, ಡಿರೈವ್ an expression for liquid pressure ಅಂತ ಕರೀತಾರ. ಅಂದ್ರ ಕಂಟೈನರ್ ಒಳಗೆ ಲಿಕ್ವಿಡ್ ತಗೊಂಡಿವಿ, ಲಿಕ್ವಿಡ್ ಅಂದ್ರೆ ವಾಟರ್ ತಗೊಂಡಿವಿ, ಆ ವಾಟರ್ ಎಷ್ಟು ಪ್ರೆಷರ್ ಎಕ್ಸರ್ಟ್ ಮಾಡ್ತೈತಿ ಅನ್ನೋದಕ್ಕೆ ಒಂದು ಡೆರಿವೇಶನ್ ಕಂಡುಹಿಡಿತೀವಿ. ಸೊ ಫಸ್ಟ್ ನಾವ್ ಏನ್ ಮಾಡ್ತೀವಿ ಇಲ್ಲಿ, ಸೊ ಕನ್ಸಿಡರ್ ಎ ವೆಸಲ್. ಸೊ ಇದಕ್ಕೆ ಏನಂತ ಕರಿತೀವಿ, ಇದು ಕಂಟೈನರ್ ಅಥವಾ ವೆಸಲ್ ಆಫ್, ಇಟ್ ಈಸ್ ಹ್ಯಾವಿಂಗ್ ಕ್ರಾಸ್ ಸೆಕ್ಷನಲ್ ಏರಿಯಾ ಎ. ಎ ಅಂದ್ರೆ ಏನು, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಇಟ್ ಈಸ್ ಫಿಲ್ಡ್ ವಿತ್ ಲಿಕ್ವಿಡ್ ಅಂದ್ರೆ ವಾಟರ್ and it is having density rho, and this O ಅಂತ ತೋರಿಸ್ತೀವಲ್ಲ, let O be the point inside the liquid at a depth. ಇಲ್ಲಿ ಕೆಳಗಡೆ ಒಂದು ಪಾಯಿಂಟ್ ಅಂತ ಮಾರ್ಕ್ ಮಾಡ್ಕೊಡ್ರಿ, ಅದು depth of the container and from free surface of the liquid. ಆವಾಗ we are going to calculate ಏನ, what is the pressure exerted by this liquid in the container. ಇಲ್ಲಿ ವಾಟರ್ ತಗೊಂಡಿವಲ್ಲ ಕಂಟೈನರ್ ಅಲ್ಲಿ, ಅದು ಎಷ್ಟು ಪ್ರೆಷರ್ ಹಾಕೈತಿ ಅನ್ನೋದಕ್ಕೆ ಒಂದು ಡೆರಿವೇಶನ್ ಕಂಡುಹಿಡಿತೀವಿ. ಇಲ್ಲಿ ಅದನ್ನ ಹೆಂಗ್ ಮಾಡ್ತೀವಿ, ಪ್ರೆಷರ್ ಈಸ್ ಗಿವನ್ ಬೈ ದ ಫಾರ್ಮುಲಾ, ನಮ್ಗೆ ಗೊತ್ತೈತಿ ಏನು, ಫೋರ್ಸ್ ಬೈ ಏರಿಯಾ. ಸೊ ಇದ್ರ ಪ್ರಕಾರ ಈ ಡಯಾಗ್ರಾಮಿಗೆ ಅಪ್ಲೈ ಮಾಡಿದ್ರೆ ಹೆಂಗ್ ತಗೋತೀರಿ ನೀವು, ವಾಟರ್ ಕಂಟೈನರ್ ಮೇಲೆ ಎಷ್ಟು ಪ್ರೆಷರ್ ಅಪ್ಲೈ ಮಾಡೈತಿ ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಇದ ಫಾರ್ಮುಲಾ ಯೂಸ್ ಮಾಡ್ತೀವ. ಪ್ರೆಷರ್ ಅಂದ್ರೆ P
ಫೋರ್ಸ್ ಅಂದ್ರೆ ಅದು ಅಪ್ಲೈ ಮಾಡಿರುವಂತ ಫೋರ್ಸ್ ಡಿವೈಡೆಡ್ ಬೈ ಏರಿಯಾ ಅಂದ್ರೆ ಏರಿಯಾ ಆಫ್ ದ ಕ್ರಾಸ್ ಸೆಕ್ಷನ್ ಆಫ್ ಎ ಅಂದ್ರೆ ಏರಿಯಾ ಆಫ್ ದ ಕ್ರಾಸ್ ಸೆಕ್ಷನ್ ಆಫ್ ದ ವೆಸಲ್ ಆರ್ ಕಂಟೈನರ್ ಅಂತ ತಗೋತೀವಿ. ಫೋರ್ಸ್ ಅಂದ್ರೆ ಏನ ಫೋರ್ಸ್ ಎಕ್ಸರ್ಟೆಡ್ ಬೈ ದ ಲಿಕ್ವಿಡ್ ಅಂತ ತಗೋತೀವಿ. ಅದನ್ನ ಹೆಂಗ್ ಬರೀತೀರಿ ವೇಟ್ ಆಫ್ ಲಿಕ್ವಿಡ್ ಅಂತ ತಗೋತೀವಿ. ಲಿಕ್ವಿಡ್ ಅಂದ್ರೆ ಯಾವ್ದಿಲ್ಲ ವಾಟರ್ ಇನ್ ದ ವೆಸಲ್. ಇದರ ವೆಸಲ್ ಮೇಲೆ ಆ ವಾಟರ್ ಎಷ್ಟು ವೇಟ್ ಹಾಕೈತಿ ಅನ್ನೋದನ್ನ ಫೋರ್ಸ್ ಅಂತ ತಗೋತೀವಿ. ಏರಿಯಾ ಅಂದ್ರೆ ಎದ್ರದ್ದು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ಲಿಕ್ವಿಡ್. ಎಲ್ಲ ಡಯಾಗ್ರಾಮ್ ನೋಡಿ ಎಕ್ಸ್ಪ್ಲೇನ್ ಮಾಡ್ಬೇಕು ನೀವು. ಒಂದ್ಸಲ ನೋಡಿ ಅರ್ಥ ಮಾಡ್ಕೊಳ್ರಿ, ಆಮೇಲೆ ಈಸಿಯಾಗಿ ಅರ್ಥ ಆಗ್ತೈತಿ. ಸೊ ನೆಕ್ಸ್ಟ್ ಇದನ್ನ ನಾವು ಸಿಂಬಾಲಿಕಲ್ಲಿ ಹೆಂಗ್ ಬರಿತೀವಿ ಪಿ. ಸೊ ನೋಡ್ರಿ ವೇಟ್ ಆಫ್ ದ ಲಿಕ್ವಿಡ್ ಇನ್ ದ ವೆಸಲ್ ಅಂದ್ರ ವೇಟ್ ಅಂದ್ರ ಮಾಸ್ W is equal to mg ಅಂತ ಬರೀತೀವ ಫಾರ್ಮುಲಾ ಪ್ರಕಾರ. ವೇಟ್ is equal to mass into acceleration due to gravity. W ಅಂದ್ರೆ ಏನ ವೇಟ್ ಆಫ್ ದ ಲಿಕ್ವಿಡ್, m ಅಂದ್ರ ಮಾಸ್, g ಅಂದ್ರ ಯಾವಾಗಲೂ ಕಾನ್ಸ್ಟೆಂಟ್ ಇರುತ್ತದು acceleration due to gravity. ಡಿವೈಡೆಡ್ ಬೈ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅನ್ನ ಎ ಅಂತ ರೀಪ್ರೆಸೆಂಟ್ ಮಾಡ್ತೀವಿ ಸಿಂಬಾಲಿಕಲ್. ನಮಗ್ ಗೊತ್ತೈತಿ ಏನ ಮಾಸ್ ಅನ್ನ ಫಾರ್ಮುಲಾ ಪ್ರಕಾರ ಬರದ್ರ ಡೆನ್ಸಿಟಿ ಇಂಟು ವಾಲ್ಯೂಮ್ ಅಂತ ಬರ್ತದೆ. ಅದು ಫಾರ್ಮುಲಾ ಐತಿ, ನೀವು 9th ಕ್ಲಾಸ್ ಅಲ್ಲೂ ಕಲ್ತಿರ್ತೀರ ಅಥವಾ ಈಗ ನಿಮಗೆ ನೆನಪಾಗ್ಬೇಕು. ಮಾಸ್ ಡೆನ್ಸಿಟಿ ಅಂದ್ರೆ ಸಿಂಬಾಲಿಕಲಿ ರೋ ಅಂತ ರೀಪ್ರೆಸೆಂಟ್ ಮಾಡ್ತೀವಿ, ವಾಲ್ಯೂಮ್ ಅನ್ನ ವಿ ಅಂತ ರೀಪ್ರೆಸೆಂಟ್ ಮಾಡಿ. ಇದು ಫಾರ್ಮುಲಾ ಫಾರ್ ಮಾಸ್. ಸೊ ಈ ಎಂ ವ್ಯಾಲ್ಯೂನ ಇದರಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡ್ತೀನಿ ಈಗ. ಸೊ ಅದರಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದಾಗ ಏನಾಗ್ತೈತಿ ಈ ಪಿ ನ ಆಸ್ ಇಟ್ ಈಸ್ ಇಟ್ಟಿನ, ಆಮೇಲೆ ಎಂ ಅಂದ್ರೆ ಈ ಫಾರ್ಮುಲಾ ಹಾಕ್ಬೇಕು ರೋ ಇಂಟು ವಾಲ್ಯೂಮ್, ಆಮೇಲೆ ಇಲ್ಲಿ ಜಿ ಐತಿಲ್ಲ ಆಲ್ರೆಡಿ, ಈ ಜಿ ನ ಆಸ್ ಇಟ್ ಈಸ್ ಬರೀತೀನಿ ನಾನು. ರೋ ವಿ ಜಿ ಡಿವೈಡೆಡ್ ಬೈ ಏರಿಯಾ ಆಗ್ತಿತ್ತು. ಅವಾಗ ನಮಗ್ ಗೊತ್ತೈತಿ ಏನ ವಾಲ್ಯೂಮ್ ಅಂತಂದ್ರೆ ದಟ್ ಈಸ್ ಗಿವನ್ ಬೈ ಏರಿಯಾ ಇಂಟು ಹೈಟ್ ಅಂತ ಗೊತ್ತೈತಿ. ಏರಿಯಾ ಇಂಟು ಹೈಟ್ ಯಾಕೆ ಹೇಳ್ರಿ, ಈಗ ವಾಟರ್ದು ಎಷ್ಟು ವಾಲ್ಯೂಮ್ ಅಂತ ಫೈಂಡ್ ಔಟ್ ಮಾಡ್ಬೇಕಂದ್ರ ವಾಲ್ಯೂಮ್ ವಿ ಇಸ್ ಈಕ್ವಲ್ ಟು ಏರಿಯಾ ಇಂಟು ಹೈಟ್ ಅಂತ ಫಾರ್ಮುಲಾ ಐತಿ. ಅದಕ್ಕೋಸ್ಕರ ವಾಲ್ಯೂಮ್ ವಿ ಇಸ್ ಈಕ್ವಲ್ ಟು ಏರಿಯಾ ಇಂಟು ಹೈಟ್ ಹೆಚ್. ಈ ಫಾರ್ಮುಲಾನ ಇದ್ರೊಳಗ ಸಬ್ಸ್ಟಿಟ್ಯೂಷನ್ ಮಾಡ್ತೀನಿ. ಅಂದ್ರೆ ಅದ್ರೊಳಗೆ ಹಾಕಿದಾಗ ಫಾರ್ಮುಲಾ ಏನ್ ಬರುತ್ತಾ ಪಿ ಇಸ್ ಈಕ್ವಲ್ ಟು ಈ ರೋ ಆಸ್ ಇಟ್ ಈಸ್ ಬರ್ದೀನಿ, ಈ ವಿ ಇದ್ದಲ್ಲೇ ಈ ಫಾರ್ಮುಲಾ ಹಾಕ್ತೀನಿ ಎ ಇಂಟು ಹೆಚ್, ಜಿ ನ ಆಸ್ ಇಟ್ ಈಸ್ ಬರೀತೀನಿ ಡಿವೈಡೆಡ್ ಬೈ ಎ. ಅವಾಗ ಈ ಎ ಸೇಮ್ ಐತೆ ಕ್ಯಾನ್ಸಲ್ ಆಗುತ್ತೆ. ಉಳಿಯೋದೇನು ನಮಗ ಉಳಿಯೋದು ರೋ ಜಿ ಹೆಚ್ ಅಂತ ಬರುತ್ತ. ಅಂದ್ರೆ ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಪ್ರೆಷರ್. ಏನ ಪಿ ಇಸ್ ಈಕ್ವಲ್ ಟು ರೋ ಜಿ ಹೆಚ್ ಅನ್ನೋದು ಫಾರ್ಮುಲಾ ಬರುತ್ತೆ. ಪ್ರೆಷರ್ ಇಸ್ ಈಕ್ವಲ್ ಟು ರೋ ಜಿ ಹೆಚ್. ರೋ ಅಂದ್ರೆ ಡೆನ್ಸಿಟಿ, ಜಿ ಅಂದ್ರೆ ಎಕ್ಸಲೇಷನ್ ಡ್ಯೂ ಟು ಗ್ರಾವಿಟಿ, ಹೆಚ್ ಅಂದ್ರೆ ಹೈಟ್. ಹಂಗಂದ್ರೆ ಟೋಟಲ್ ಪ್ರೆಷರ್ ಪಿ ಟಿ ಅಂದ್ರೆ ಏನ ಟೋಟಲ್ ಪ್ರೆಷರ್ ಎಕ್ಸರ್ಟೆಡ್ ಬೈ ದ ಲಿಕ್ವಿಡ್ ಎಸ್ ಅಂದ್ರ ಸೊ ಪಿ ಟಿ ಇಸ್ ಈಕ್ವಲ್ ಟು ಪಿ ಎ ಪ್ಲಸ್ ಆಫ್ ರೋ ಜಿ ಹೆಚ್ ಅಂತ ಬರಿತೀವಿ. ಯಾಕೆ ನಾವ್ ಹಿಂಗ್ ಬರಿತೀವಿ ಅಂದ್ರ ಪಿ ಟಿ ಅಂದ್ರೆ ಏನು ಟೋಟಲ್ ಪ್ರೆಷರ್ ಅಂತ ಅರ್ಥದು. ಪಿ ಟಿ ಅಂದ್ರೆ ಟೋಟಲ್ ಪ್ರೆಷರ್, ರೋ ಅಂದ್ರೆ ಡೆನ್ಸಿಟಿ ಆಫ್ ದ ಲಿಕ್ವಿಡ್. ನೆನ್ಪಿಟ್ಕೋಬೇಕು ನೀವು ಇವನ್ನೆಲ್ಲ ಟರ್ಮಿನಾಲಜಿ. ಡೆನ್ಸಿಟಿ ಆಫ್ ಲಿಕ್ವಿಡ್, ಹೆಚ್ ಅಂದ್ರೆ ಹೈಟ್ ಆಫ್ ದ ಲಿಕ್ವಿಡ್. ಹೈಟ್ ಆಫ್ ಲಿಕ್ವಿಡ್ ನೋಡ್ರಿ ಎರಡು ಫಾರ್ಮುಲಾ ಬಂದ್ವು ನಮ್ಗೆ. ಏನ ಪ್ರೆಷರ್ ಈಸ್ ಗಿವನ್ ಬೈ ದ ಫಾರ್ಮುಲಾ ರೋ ಜಿ ಹೆಚ್, ಅದು ಒಂದು ಫಾರ್ಮುಲಾ. ನಮ್ಗೆ ಟೋಟಲ್ ಪ್ರೆಷರ್ ಬೇಕಾಗಿತ್ತಂದ್ರೆ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಏನ ಟೋಟಲ್ ಪ್ರೆಷರ್ ಇಸ್ ಈಕ್ವಲ್ ಟು ಪಿ ಟಿ ಇಸ್ ಈಕ್ವಲ್ ಟು ಪಿ ಎ ಪ್ಲಸ್ ಆಫ್ ರೋ ಜಿ ಹೆಚ್ ಅಂತ ಯೂಸ್ ಮಾಡ್ತೀವಿ. ಸೊ ನೋಡ್ರಿ ಇಟ್ ಈಸ್ ವೆರಿ ಈಸಿ. ಏನ್ ಮಾಡಿವಿ ನಾವು ಇದನ್ನ ಕ್ವಶನ್ ಯಾವ ತರ ಕೇಳ್ತಾರ ಅವರು, ಡಿರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್ ಲಿಕ್ವಿಡ್ ಇನ್ ಎ ಪ್ರೆಷರ್ ಅಂತ ಕೇಳಿದಾಗ ಈ ಡಯಾಗ್ರಾಮ್ ಹಾಕ್ಬೇಕು. ಆಮೇಲೆ ಇಲ್ಲೆಲ್ಲ ಯಾವ ತರ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಇದೀನಲ್ಲ ಅದನ್ನ ಬರಿತಾ ಬರ್ಬೇಕು. ಏನು ಪ್ರೆಷರ್ ಇಸ್ ಈಕ್ವಲ್ ಟು ಫೋರ್ಸ್ ಬೈ ಏರಿಯಾ. ಸೊ ಫೋರ್ಸ್ ಅಂದ್ರೆ ಹೆಂಗ್ ಬರಿಬಹುದು, ವೇಟ್ ಆಫ್ ದ ಲಿಕ್ವಿಡ್ ಇನ್ ದ ವೆಸಲ್. ಯಾಕೆ ಹೇಳ್ರಿ ಕಂಟೈನರ್ ಒಳಗೆ ಲಿಕ್ವಿಡ್ ತಗೊಂಡಿವಿ, ಸೊ ಅದಕ್ಕೋಸ್ಕರ ವೇಟ್ ಆಫ್ ಲಿಕ್ವಿಡ್ ಇನ್ ದ ವೆಸಲ್ ಅಂತ ಬರಿತೀವಿ. ಏರಿಯಾ ಆಫ್ ದ ಕ್ರಾಸ್ ಸೆಕ್ಷನ್ ಆಫ್ ದ ಲಿಕ್ವಿಡ್ ಅನ್ನ ಎ ಅಂತ ಬರಿತೀವಿ. ಸೊ
So weight of the liquid in the vessel ಅನ್ನ mg ಅಂತ ಬರೀಬಹುದು. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ದ ಲಿಕ್ವಿಡ್ ಅನ್ನ a ಅಂತ ರಿಪ್ರೆಸೆಂಟ್ ಮಾಡ್ತೀವಿ. ಸೊ ಆ ಫಾರ್ಮುಲಾ ನೀವು ಬರ್ದಿದ್ದೀನಿ ನಾನು, ಏನು P is equal to mg divided by a ಅಂತ ಬರ್ದಿದ್ದೀನಿ. ಸೊ ಆಮೇಲೆ ನಮಗೆ ಮಾಸದ ಫಾರ್ಮುಲಾ ಗೊತ್ತೈತಿ, ಏನು ಡೆನ್ಸಿಟಿ ಇಂಟು ವಾಲ್ಯೂಮ್ ಅಂತ. ಆ ಮಾಸದ ಫಾರ್ಮುಲಾನ ಸಬ್ಸ್ಟಿಟ್ಯೂಷನ್ ಮಾಡಿದಾಗ ರೋ ಇಂಟು ವಾಲ್ಯೂಮ್ ಇಂಟು ಎಕ್ಸಲೇಷನ್ ಡ್ಯೂ ಟು ಗ್ರಾವಿಟಿ ಆಸ್ ಇಟ್ ಈಸ್ ಐತಿ, ಡಿವೈಡೆಡ್ ಬೈ ಎ ಹಂಗ ಬೈತಿ. ನೆಕ್ಸ್ಟ್ ಇದ್ರೊಳಗ ವಾಲ್ಯೂಮ್ ಫಾರ್ಮುಲಾ ಸಬ್ಸ್ಟಿಟ್ಯೂಷನ್ ಮಾಡ್ತೀನಿ. ವಾಲ್ಯೂಮ್ ಫಾರ್ಮುಲಾ ಏನ, ವಾಲ್ಯೂಮ್ ಇಸ್ ಈಕ್ವಲ್ ಟು ಏರಿಯಾ ಇಂಟು ಹೈಟ್ ಅಂತ. ಸೊ ಏರಿಯಾನ ಎ ಅಂತ ರಿಪ್ರೆಸೆಂಟ್ ಮಾಡ್ತೀವಿ, ಹೈಟ್ ನ ಹೆಚ್ ಅಂತ ರಿಪ್ರೆಸೆಂಟ್ ಮಾಡ್ತೀವಿ. ಅದನ್ನ ಸಬ್ಸ್ಟಿಟ್ಯೂಷನ್ ಮಾಡಿದಾಗ ಏನಾಗುತ್ತ, ಪ್ರೆಷರ್ ಇಸ್ ಈಕ್ವಲ್ ಟು ರೋ ಏರಿಯಾ ಇಂಟು ಹೈಟ್ ಇಂಟು ಎಕ್ಸಲೇಷನ್ ಡ್ಯೂ ಟು ಗ್ರಾವಿಟಿ ಡಿವೈಡೆಡ್ ಬೈ ಎ. ಸೊ ಕೆಳಗಡೆ ಮೇಲ್ಗಡೆ ಏರಿಯಾ ಏರಿಯಾ ಸೇಮ್ ಅದಾವ, ದಿ ಗೆಟ್ ಕ್ಯಾನ್ಸಲ್ ವಿತ್ ಈಚ್ ಅದರ್. ಆಮೇಲೆ ರಿಮೈನಿಂಗ್ ನಾವು ಬರುವಂತ ಫಾರ್ಮುಲಾ ಪ್ರೆಷರ್ ಇಸ್ ಈಕ್ವಲ್ ಟು ರೋ ಜಿ ಹೆಚ್. ಇದನ್ನೆಲ್ಲಾ ನೀವು ಸ್ಟೆಪ್ ಬೈ ಸ್ಟೆಪ್ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಬರ್ತೈತಿ. ವಿತೌಟ್ ಪ್ರಾಕ್ಟೀಸ್ ಮಾಡ್ಲಾರ್ದ ನಾನು ಒಂದೇ ಸ್ಟೆಪ್ ಅಲ್ಲಿ ಬರೆಯಕ್ ಆಗುದಿಲ್ಲ. ಎರಡು ಫಾರ್ಮುಲಾ ಕಂಡಿಡಿದ್ವಿ, ಏನು ಪ್ರೆಷರ್ ಇಸ್ ಗಿವನ್ ದ ಫಾರ್ಮುಲಾ ಫೋರ್ಸ್ ಬೈ ಏರಿಯಾ ಅಂತನೂ ರಿಪ್ರೆಸೆಂಟ್ ಮಾಡ್ಬೋದು, ಅಥವಾ ಪ್ರೆಷರ್ ಇಸ್ ಈಕ್ವಲ್ ಟು ರೋ ಜಿ ಹೆಚ್. ಯಾವಾಗಿದು, ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಲಿಕ್ವಿಡ್ ಇನ್ ಎ ಪ್ರೆಷರ್. ಅದೇ ತರ ಟೋಟಲ್ ಪ್ರೆಷರ್ ಈ ಫಾರ್ಮುಲಾ ಏನ್ ಬರುತ್ತಾ, ಪಿ ಟಿ ಅಂದ್ರೆ ಟೋಟಲ್ ಪ್ರೆಷರ್ ಇಸ್ ಈಕ್ವಲ್ ಟು ಪಿ ಎ ಅಂದ್ರೆ ಅಟ್ಮಾಸ್ಫಿರಿಕ್ ಪ್ರೆಷರ್, ರೋ ಅಂದ್ರೆ ಡೆನ್ಸಿಟಿ ಆಫ್ ದ ಲಿಕ್ವಿಡ್, ಜಿ ಅಂದ್ರೆ ಎಕ್ಸಲೇಷನ್ ಡ್ಯೂ ಟು ಗ್ರಾವಿಟಿ, ಹೆಚ್ ಅಂದ್ರೆ ಹೈಟ್ ಆಫ್ ದ ಲಿಕ್ವಿಡ್. ಈ ಫಾರ್ಮ್ ಡರಿವೇಶನ್ ನ ಡೆಫಿನೆಟ್ಲಿ 3 ಮಾರ್ಕ್ಸ್ ಕೇಳ್ತಾರ. ಅವಾಗ ನೀವು ಹೆಂಗ್ ಬರಿಬೇಕು, ಡಯಾಗ್ರಾಮ್ ಹಾಕಿ ಇಲ್ಲಿ ಹೆಂಗ್ ತೋರಿಸಿದೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲಾನು ಬರಿತಾ ಬರಬೇಕು. So I hope you got this one. So homework for you is whatever we discussed in today's class, you have to write in your own notebook everything, and after that practice at least 5 times. This is take it as homework. ನೀವು ನಿಮ್ಮ ಕೈಯಿಂದ ಅದನ್ನ ನಿಮ್ಮ ನೋಟ್ಬುಕ್ ಒಳಗೆ ಸ್ವಂತ ಬರಿಬೇಕು ನೀವು. So if you are having any doubt, just let me know. PA ಅಂದ್ರೆ atmospheric pressure. ಇಲ್ಲಿ ಸೈಡ್ ಅಲ್ಲಿ ಬರೀತೀನಿ ನೋಡ್ರಿ. ಸೊ PT ಅಂತಂದ್ರ PT ಮೀನ್ಸ್ ಟೋಟಲ್ ಪ್ರೆಷರ್ ಅದ. ಆಮೇಲೆ PA ಅಂದ್ರ P ಅಂದ್ರ ಪ್ರೆಷರ್, A ಅಂದ್ರ ಅಟ್ಮಾಸ್ಫಿರಿಕ್ ಪ್ರೆಷರ್. ಅಟ್ಮಾಸ್ಫಿರಿಕ್ ಪ್ರೆಷರ್ ಅಂದ್ರೆ ನೆಕ್ಸ್ಟ್ ಕ್ಲಾಸ್ ಡಿಸ್ಕಸ್ ಮಾಡೋಣ. ರೋ ಅಂದ್ರೆ ಡೆನ್ಸಿಟಿ ಆಫ್ ದ ಲಿಕ್ವಿಡ್ ಅಂತ ಗೊತ್ತೈತಿ. ಜಿ ಅಂದ್ರೆ ಎಕ್ಸಲೇಷನ್ ಡ್ಯೂ ಟು ಗ್ರಾವಿಟಿ ಕಾನ್ಸ್ಟೆಂಟ್, ಅದು ಯಾವಾಗಲೂ 9.8 ಇರುತ್ತೆ. ಹೆಚ್ ಅಂದ್ರೆ ಹೈಟ್ ಆಫ್ ದ ಲಿಕ್ವಿಡ್. ಇಲ್ಲಿ ಕಂಟೈನರ್ ಆಫ್ ತೋರಿಸಿಲ್ಲ ಹೆಚ್ ಅಂತ, ಹೈಟ್ ಆಫ್ ದ ಲಿಕ್ವಿಡ್. ಜಿ ಅಂದ್ರೆ ಎಕ್ಸಲೇಷನ್ ಡ್ಯೂ ಟು ಗ್ರಾವಿಟಿ, ರೋ ಅಂದ್ರೆ ಡೆನ್ಸಿಟಿ ಆಫ್ ದ ಲಿಕ್ವಿಡ್, and this PT is the atmospheric pressure, total pressure, rho and the density, and PA is the atmospheric pressure. So I suggest you to practice everything. Without practice it is not possible to get everything. So after practicing only it is possible to understand everything. ನೀವು ಏನು ಮಾಡಬೇಕು, ಇದನ್ನ ನೋಟ್ಬುಕ್ ಅಲ್ಲಿ ಎಲ್ಲಾನು ಸ್ಟೆಪ್ ಬೈ ಸ್ಟೆಪ್ ಬರೆದು 5 times ಇದನ್ನ ರಿವಿಷನ್ ಮಾಡ್ತಾ ಬರ್ರಿ. So in between if you are not getting anything means just let me know, I will clear that one. So I hope you got this one. So suppose if you are having any doubt, put in the chat box. Otherwise some more concepts we will discuss in next class. Okay, we'll end up the session.